ಹಾಯ್ ಹಲೋ ನಮಸ್ತೆ. ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ರು? ಐ ಹೋಪ್ ದಟ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. ಇಂಟಿಗ್ರೇಷನ್ ಚಾಪ್ಟರ್ ಇದ್ವಿ ಅಂಡ್ ಇನ್ ದ ಲಾಸ್ಟ್ ವಿಡಿಯೋ ವಿ ಅಂಡರ್ಸ್ಟುಡ್ ವಾಟ್ ಇಸ್ ಇಂಟಿಗ್ರೇಷನ್, ಟೈಪ್ಸ್ ಆಫ್ ಇಂಟಿಗ್ರೇಷನ್, ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂದ್ರೆ ಏನು, ಇಡೀ ಚಾಪ್ಟರ್ ಅಲ್ಲಿ ಏನಾಗುತ್ತೆ ಅಂತ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಬ್ರೀಫ್ ಆಗಿ ವಿತ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಇವಾಗ ನಾವು ನೆಕ್ಸ್ಟ್ ಪಾರ್ಟ್ ಹೋಗ್ತಾ ಇದೀವಿ ವೇರ್ ವಿ ಸ್ಟಡಿ ಅಬೌಟ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ನೋಡಿ, ಈಗ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ನಮಗೆ ಕೊಟ್ರೆ ಅದಕ್ಕೆ ಫಾರ್ಮುಲಾ ಇದೆ, ವಿ ನೋ ಹೌ ಟು ಸಬ್ಸ್ಟಿಟ್ಯೂಟ್. ಬಟ್ ವಾಟ್ ಇಫ್ ವಿ ಗೆಟ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಕೊಟ್ಟರು ಓಕೆ, ಬಟ್ ವಾಟ್ ಇಫ್ ವಿ ಗೆಟ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಇಟ್ ಸೆಲ್ಫ್ ವೇರ್ ವಿ ಕೆನಾಟ್ ಸಾಲ್ವ್, ಒಟ್ಟಿಗೆ ಅದು ಕೊಟ್ಟಾಗ ನಮ್ಗೆ ಸಾಲ್ವ್ ಮಾಡಕ್ ಆಗಲ್ಲ. ಬೆಸ್ಟ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ಬೋದೇನೋ. ಸಪೋಸ್ ಐ ಟೇಕ್ ಅ ಇಂಟಿಗ್ರಲ್ ಲೈಕ್ ದಿಸ್, ಇಂಟಿಗ್ರಲ್ ಆಫ್ 2x by 1 plus x square into dx. ಸಪೋಸ್ ನಾನು ಈ ತರ ಇಂಟಿಗ್ರಲ್ ತಗೊಂಡ್ರೆ, ನಾನು ಬರೀ 2x ಕೊಟ್ರೆ ಕ್ಯಾನ್ ಯು ಸಾಲ್ವ್ ಇಟ್? ಎಸ್, ಯು ಕ್ಯಾನ್ ಸಾಲ್ವ್ ಇಟ್. ನಾನು ಬರೀ 1 plus x square ಕೊಟ್ರೆ ಕ್ಯಾನ್ ಯು ಸಾಲ್ವ್ ಇಟ್? ಯು ಕ್ಯಾನ್ ಸಾಲ್ವ್ ಇಟ್. ನಾನು ಈ ತರ ಕೊಟ್ಟಾಗ ಐ ಡೋಂಟ್ ಹ್ಯಾವ್ ಎನಿ ಪ್ರೋಸೆಸ್. ಇಂಟಿಗ್ರೇಷನ್ ಗೊತ್ತು, ಬಟ್ ಇಂಟಿಗ್ರೇಷನ್ ಅಲ್ಲಿ ಯಾವ ಪ್ರೋಸೆಸ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ದಿಸ್ ಇಸ್ ವೇರ್ ವಿ ಡಿಪೆಂಡ್ ಅಪಾನ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಓಕೆ, ಈ ವಿಡಿಯೋದಲ್ಲಿ ನಾವು ಯಾವ ಮೆಥಡ್ ಕಲಿತಾ ಇದೀವಿ? ವೆರಿ ಸಿಂಪಲ್, ಇಲ್ಲೇ ಬರಿತೀನಿ. ಈ ವಿಡಿಯೋದಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನೋ ಒಂದು ಮೆಥಡ್ ನ ಯೂಸ್ ಮಾಡಿಕೊಂಡು ಇಂಟಿಗ್ರಲ್ಸ್ ನ ಸಾಲ್ವ್ ಮಾಡ್ತೀವಿ. ಓಕೆ, ನೋಡಿ, ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನಿದೆ, ಇಟ್ ಇಸ್ ನಾಟ್ ಅ ವೆರಿ ನ್ಯೂ ಮೆಥಡ್ ಟು ಯು. ತುಂಬಾ ಫೆಮಿಲಿಯರ್ ಇದೆ, 10th ಸ್ಟ್ಯಾಂಡರ್ಡ್ ಇಂದನೂ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಓಕೆ, ಅಂಡ್ ಈ ಸಬ್ಸ್ಟಿಟ್ಯೂಷನ್ ಮೆಥಡ್ ನೋಡೋದು ತುಂಬಾ ಜನಕ್ಕೆ ಇನ್ನ ಪ್ರಾಬ್ಲಮ್ ಇದೆ. ಅದೇನಕ್ಕೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಮೋಸ್ಟ್ ಸಿಂಪಲ್ ಮೆಥಡ್ ವಿಚ್ ಇಸ್ ಎವರ್ ದೇರ್ ಇನ್ ದ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಇರುವಂತ ಸಿಂಪಲ್ ಮೆಥಡ್ ಇದು. ಓಕೆ, ಸ್ಟಾರ್ಟ್ ಮಾಡೋಣ. ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಇದು? ಈಗ ಎಲ್ಲರ ಹತ್ರನೂ ಗಾಡಿ ಇದೆ, ನಮ್ಮೆಲ್ಲರ ಹತ್ರನೂ ಗಾಡಿ ಇದೆ. ಆಕ್ಸಿಲೇಟರ್ ಏನ್ ಮಾಡುತ್ತೆ ಗೊತ್ತು, ಸ್ಟೇರಿಂಗ್ ಏನ್ ಮಾಡುತ್ತೆ ಗೊತ್ತು, ಗೇರ್ ಏನ್ ಮಾಡುತ್ತೆ ಗೊತ್ತು, ಓಕೆ, ಮಿರರ್ ಏನ್ ಮಾಡುತ್ತೆ ಗೊತ್ತು, ಕ್ಲಚ್ ಏನ್ ಮಾಡುತ್ತೆ ಗೊತ್ತು, ಏರ್ ಫಿಲ್ಟರ್ ಏನ್ ಮಾಡುತ್ತೆ ಗೊತ್ತು. ಸೊ ಪ್ರತಿಯೊಂದು ಎಕ್ವಿಪ್ಮೆಂಟ್, ಪ್ರತಿಯೊಂದು ಕಾಂಪೋನೆಂಟು ಏನ್ ಕೆಲಸ ಅದ್ರದ್ದು ಏನ್ ಮಾಡುತ್ತೆ, ಅದರಿಂದ ಏನ್ ಯೂಸು, ಇಷ್ಟು ಗೊತ್ತು ನಮ್ಗೆ. ಬಟ್ ಯಾವ್ದಾದ್ರು ಮೇಜರ್ ಪ್ರಾಬ್ಲಮ್ ಆದಾಗ, ಈಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂದಾಗ ನಾವೇನ್ ಮಾಡ್ತೀವಿ? ವಿ ಟ್ರೈ, ನಾವೇ ಸಾಲ್ವ್ ಮಾಡ್ಕೊಂಡು ಟ್ರೈ ಮಾಡ್ತೀವಿ, ಬಟ್ ಆಗಲ್ಲ. ಅದು ನಾವ್ ಯಾರ ಹತ್ರ ಹೋಗ್ತೀವಿ? ಮೆಕ್ಯಾನಿಕ್ ಹತ್ರ ಹೋಗ್ತೀವಿ. ಸೇಮ್ ವೇ ಇಲ್ಲಿ ನಮ್ಗೆ 2x ನ ಹೆಂಗ್ ಇಂಟಿಗ್ರೇಟ್ ಮಾಡೋದು ಗೊತ್ತು, 1 plus x square ನ ಹೆಂಗ್ ಇಂಟಿಗ್ರೇಟ್ ಮಾಡೋದು ಗೊತ್ತು, ಬಟ್ ಒಟ್ಟಿಗೆ ಕೊಟ್ಟಾಗ ನಮಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ನಾವ್ ಯಾರ ಹತ್ರ ಹೋಗ್ಬೇಕು? ವಿ ಹ್ಯಾವ್ ಟು ಟೇಕ್ ದ ಹೆಲ್ಪ್ ಆಫ್ ಸಮ್ವನ್. ನಾವ್ ಹೆಂಗೆ ಗಾಡಿಗೆ ಮೆಕ್ಯಾನಿಕ್ ಹೆಲ್ಪ್ ತಗೋತೀವೋ, ಇಲ್ಲೂ ನಾವು ಬೇರೆಯವ್ರ ಹೆಲ್ಪ್ ತಗೋಬೇಕು. ಆ ಮೆಕ್ಯಾನಿಕ್ ಏನ್ ಮಾಡ್ತಾನೆ? ಅವನು ಕರೆಕ್ಟ್ ಆಗಿ ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದ್ಯೋ ಆ ಜಾಗದಲ್ಲಿ ಅವನ ಕೆಲಸ ಅವ್ನು ಮಾಡ್ತಾನೆ. ಕರೆಕ್ಟಾ? ಸಪೋಸ್ ನೋಡಿ, ಇಲ್ಲಿ ಯಾವ ಪ್ರಾಬ್ಲಮ್? 1 plus x square is equal to t. ಇದು ನನಗೆ ಪ್ರಾಬ್ಲಮ್ ಮಾಡ್ತಿದೆ. ಸೊ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನೆಕ್ಸ್ಟ್ ನಂಗೆ ಗೊತ್ತು ಏನಾಗ್ತಿದೆ ಅಂತ ಗೊತ್ತು. 1 plus x square ನ ಏನಕ್ಕೆ ತಗೊಂಡೆ? 2x ತಗೋಬೋದಿತ್ತಲ್ಲ, ಆ ಡೌಟ್ ಬರುತ್ತೆ. ಇವಾಗ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಐ ಟೆಲ್ ಯು ಹೌ ನಾನು ಏನಕ್ಕೆ 1 plus x square ತಗೊಂಡೆ ಅಂತ ಆಮೇಲೆ ಹೇಳ್ತೀನಿ. ಓಕೆ, ಸೊ ಇವಾಗ ಇಲ್ಲಿ ಮಾಡಿದೆ, ಇದೇನ್ ಮಾಡ್ಬೇಕು? ನೆಕ್ಸ್ಟ್ ಸರಿ ಮಾಡ್ಬೇಕು. ಸೊ ಸರಿ ಮಾಡ್ಬೇಕು ಅಂದ್ರೆ ನೀವು ಏನ್ ತಗೊಂಡಿದ್ದೀರಾ ಅದ್ರ ಡೆರಿವೇಟಿವ್ ಫೈಂಡ್ ಮಾಡ್ಬೇಕು ಅಂತ ಅರ್ಥ. ಓಕೆ, ಡಿಫ್ರೆನ್ಶಿಯೇಟ್ ಮಾಡಿ. ಏನಾಗುತ್ತೆ ಇಲ್ಲಿ? 0 plus x square ಅಂದ್ರೆ ಏನು? 2x is equal to dt divided by dx. ಈ dx ನ ಈ ಕಡೆ ಶಿಫ್ಟ್ ಮಾಡಬೇಕು. ಸೊ ಯು ಹ್ಯಾವ್ 2x into dx is equal to dt. ಇದು ಮೆಕ್ಯಾನಿಕ್ ಮಾಡಿರೋ ಕೆಲಸ. ಮೆಕ್ಯಾನಿಕ್ ಏನೋ ಸರಿ ಮಾಡ್ದ, ಆ ಪಾರ್ಟ್ ಏನೋ ಆಗಿತ್ತು, ಮೇ ಬಿ ಅದು ವೈರಿಂಗ್ ಹೋಗಿತ್ತು, ಏನೋ ಆಗಿತ್ತು, ಅದನ್ನ ಸರಿ ಮಾಡಿದ. ಈಗ ಏನ್ ಮಾಡ್ಬೇಕು? ವಾಪಸ್ ಇದನ್ನ ತಗೊಂಡ್ಬಂದು ನಿಮ್ ಕಾರಲ್ಲಿ ಫಿಟ್ ಮಾಡ್ಬೇಕು ಅಲ್ವಾ? ಸೊ ನಿಮ್ ಕಾರ್ ಏನಾಗುತ್ತೆ ಇವಾಗ? ಇಂಟಿಗ್ರಲ್ ಆಫ್ ಏನಾಗುತ್ತೆ ನಿಮ್ ಕಾರ್? 2x into dx. 2x into dx ಇದಿಷ್ಟು ಸೇರಿ ಏನ್ ಬರಿಬಹುದು ನೀವು ಇವಾಗ? dt ಅಂತ ಬರಿಬಹುದು, ಡಿವೈಡೆಡ್ ಬೈ 1 plus x square ಏನಂತ ತಗೊಂಡ? 1 plus x square is t ಅಂತ ತಗೊಂಡ. ಸೊ ಇದನ್ನ t ಅಂತ ಬರೀತೀವಿ. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ ಆಫ್ 1 by t into dt. ಅಂದ್ರೆ 1 by t ಇಂಟಿಗ್ರಲ್ ಏನು? log t plus c. ಗಾಡಿ ಸರಿ ಆಯ್ತು, ಮೆಕ್ಯಾನಿಕ್ ಮಾಡಿದ ಕೆಲಸದಿಂದ ಗಾಡಿ ಸರಿ ಆಯ್ತು. ಈಗ ಮೆಕ್ಯಾನಿಕ್ ಗಾಡಿ ಇಟ್ಕೋತಾನ, ವಾಪಸ್ ಕೊಡ್ಬೇಕು. ಕರೆಕ್ಟಾ? ಸೊ ಏನ್ ಮಾಡ್ತೀನಿ ಇವಾಗ? ಲಾಗ್ ಆಫ್ ಟಿ ವ್ಯಾಲ್ಯೂ ಏನು? 1 plus x square, ಲಾಗ್ ಆಫ್ 1 plus x square plus c. ಓಕೆ, ಇಂಟಿಗ್ರಲ್ ಕೊಟ್ಟಿದ್ದು ಇದು, ಆನ್ಸರ್ ಬಂದಿದ್ದು. ಬಟ್ ಇದನ್ನ ಸರಿ ಮಾಡೋದಕ್ಕೆ, ಕರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋದಕ್ಕೆ ವಿ ನೀಡೆಡ್ ಅ ಮೆಕ್ಯಾನಿಕ್. ಓಕೆ, ಈಗ ಪ್ರಾಪರ್ ಮ್ಯಾಥಮೆಟಿಕಲ್ ಫಾರ್ಮ್ ಬರೋಣ. ಇದೇ ಕ್ವೆಶನ್ ತಿರ್ಗ ನಾನು ಇಲ್ಲಿ ಸ್ಟೆಪ್ಸ್ ಬರಿತೀನಿ, ಮೇ ಬಿ ಯುಲ್ ಅಂಡರ್ಸ್ಟ್ಯಾಂಡ್. 2x by 1 plus x square into dx. This was the question given. ನಾನು ಫಸ್ಟ್ ಸ್ಟೆಪ್ ಏನ್ ಮಾಡಿದೆ? ಐ ಹ್ಯಾವ್ ಟು ಚೂಸ್ ಅ ಫಂಕ್ಷನ್. ಅದಕ್ಕೂ ಒಂದು ಪ್ರೋಸೆಸ್ ಇದೆ, ಸಚ್ ದ್ಯಾಟ್ ನೋಡಿ ಇಲ್ಲಿ ನಾನು 1 plus x square ತಗೊಂಡು ಇದರ ಡೆರಿವೇಟಿವ್ ಫೈಂಡ್ ಮಾಡಿದ್ರೆ,
ಡೆರಿವೇಟಿವ್ ಅಂದ್ರೆ ಗೊತ್ತಲ್ವಾ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನಗೆ ರಿಮೈನಿಂಗ್ ಟರ್ಮ್ ಬರಬೇಕು. ಸೊ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಫಂಕ್ಷನ್, ನನಗೆ ನೀಟಾಗಿ 2x ಇಂಟು ಡಿ ಎಕ್ಸ್ ಬಂತು, ಯು ಕ್ಯಾನ್ ಸಿ ಹಿಯರ್. ಬಟ್ ಸಪೋಸ್ ನಾನು 2x ತಗೊಂಡಿದ್ದೆ, 2x ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 1+x² ಸಿಗಲ್ಲ. ಸೊ ಯಾವುದೇ ವ್ಯಾಲ್ಯೂ ನಿಮಗೆ ಅನದರ್ ನಿಮ್ಗೇನು ಯಾವ್ದು ತಗೊಂಡ್ರೆ ರಿಮೈನಿಂಗ್ ಏನೇನಿದೆ ಇಂಟಿಗ್ರಲ್ ಅಲ್ಲಿ ಅದಷ್ಟು ಬರ್ತಾ ಇದ್ರೆ ಚೂಸ್ ದಟ್ ಆಸ್ ದ ಫಂಕ್ಷನ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ನೀವು, ಫಸ್ಟ್ ಸ್ಟೆಪ್ ಇಸ್ ಚೂಸ್ ದ ಫಂಕ್ಷನ್ ಅಂಡ್ ಫೈಂಡ್ ಡೆರಿವೇಟಿವ್ ಆಫ್ ದ ಫಂಕ್ಷನ್. ಓಕೆ, ಅದೇ ಕೆಲಸ. ಇದಿಷ್ಟು ಮಾಡಿರೋದು ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ನೀವು ಚೆಕ್ ಮಾಡಬೇಕು. ನೀವೇನೋ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಸಮ್ಮನ್ ಇಸ್ ಟ್ರೈಂಗ್ ಟು ಹೆಲ್ಪ್ ಯು, ಕರೆಕ್ಟಾ? ಸೊ ನೀನ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹೆಲ್ಪ್ ಮಾಡಂದ್ರೆ ಆಗಲ್ಲ. ಇಡೀ ಇಂಟಿಗ್ರಲ್ ಏನಿದೆಯೋ ಪೂರ್ತಿ ಇನ್ ಟರ್ಮ್ಸ್ ಆಫ್ ದಟ್ ವ್ಯಾಲ್ಯೂ ಇರಬೇಕು, ಅಂದ್ರೆ ಇನ್ ಟರ್ಮ್ಸ್ ಆಫ್ ಟಿ ಇರಬೇಕು. ಓಕೆ, ಹೆಂಗ್ ಚೆಕ್ ಮಾಡೋದು? ನೀವು ಫಸ್ಟ್ ಒಂದು ಸಬ್ಸ್ಟಿಟ್ಯೂಷನ್ ತಗೊಂಡಿರ್ತೀರಾ, ಅದು ಬಿಟ್ಟು ನೀವು ಡಿಫ್ರೆನ್ಶಿಯೇಟ್ ಮಾಡಿರ್ತೀರಾ, ಇದು ಎರಡು ಸೇರಿ ಇಡೀ ಇಂಟಿಗ್ರಲ್ ಇನ್ ಟರ್ಮ್ಸ್ ಆಫ್ ಟಿ ಇರಬೇಕು. ನಾನು ಇಲ್ಲಿ ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ ಟರ್ಮ್ಸ್ ಆಫ್ ಟಿ ಇರಬೇಕು. ಚೆಕ್ ಮಾಡಿ ಒಂದ್ಸರಿ ನೋಡಿ, 2x ಇಂಟು ಡಿ ಎಕ್ಸ್ ಡಿ ಟಿ ಆಗೋಯ್ತು. ದಟ್ ಈಸ್ ದೇರ್ ಇನ್ ಟರ್ಮ್ಸ್ ಆಫ್ ಟಿ. ಸೊ ನ್ಯೂಮರೇಟರ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ 1+x² ಇದೆ, 1+x² ನೀವೇ ಟಿ ಅಂತ ತಗೊಂಡಿದ್ದೀರಾ, ಸೊ ದಟ್ ಈಸ್ ಆಲ್ಸೋ ನಾಟ್ ಅ ಪ್ರಾಬ್ಲಮ್. ಸೊ ಎಂಟೈರ್ ಇಂಟಿಗ್ರಲ್ ಇಸ್ ನೌ ಇನ್ ಟರ್ಮ್ಸ್ ಆಫ್ ಟಿ. ನೋಡಿ, ಡಿ ಟಿ ಬೈ ಟಿ. ಸಪೋಸ್ ಇಲ್ಲಿ ಏನಾದ್ರು ಒಂದು ಎಕ್ಸ್ ಉಳ್ಕೊಂಡ್ಬಿಟ್ರೆ ನೀವು ಇಂಟಿಗ್ರೇಟ್ ಮಾಡಕ್ ಆಗಲ್ಲ ತಿರ್ಗಾ, ಅಗೇನ್ ಅ ಪ್ರಾಬ್ಲಮ್. ಓಕೆ, ಸೊ ಇದೇ ತರ ನೀವು ಸಾಲ್ವ್ ಮಾಡಬೇಕು. ಸೊ ಸೆಕೆಂಡ್ ಏನು, ಚೆಕ್ ವೆದರ್. ಸೆಕೆಂಡ್ ಸ್ಟೆಪ್ ಏನು, ಚೆಕ್ ವೆದರ್ ಎವ್ರಿಥಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಟಿ. ಓಕೆ, ನೆಕ್ಸ್ಟ್ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಲಾಸ್ಟ್ ಸ್ಟೆಪ್ ಏನು ನೋಡಿ, ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಐಡೆಂಟಿಫೈ ಮಾಡಿದ್ರಿ, ಏನ್ ಕರೆಕ್ಟ್ ಮಾಡ್ಬೇಕು ಅದು ಮಾಡಿದ್ರಿ, ಅದನ್ನ ವಾಪಸ್ ಫಿಟ್ ಮಾಡಿದ್ಮೇಲೆ ವಾಪಸ್ ಗಾಡಿ ನಮಗೆ ಕೊಡಬೇಕು, ಕರೆಕ್ಟಾ? ಸೊ ಲಾಸ್ಟ್ ಅಲ್ಲಿ ಏನ್ ಮಾಡಬೇಕು, ರೀಪ್ಲೇಸ್ ಟಿ ವಿತ್ ಒರಿಜಿನಲ್ ವ್ಯಾಲ್ಯೂ. ಸೊ ದೀಸ್ ಆರ್ ಯುವರ್ ಸ್ಟೆಪ್ಸ್ ಟು ಫೈಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಸೊ ದಟ್ ದ ಕನ್ಫ್ಯೂಷನ್ಸ್ ಯಾವುದು ಇರಲ್ಲ. ಓಕೆ, ಇನ್ನೊಂದು ಪ್ರಾಬ್ಲಮ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ನೊಂದು ಈಸಿ ಪ್ರಾಬ್ಲಮ್ ಮಾಡ್ತೀನಿ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ನ ನಿಮ್ಗೆ ನಾರ್ಮಲ್ ಕ್ಲಾಸ್ ಅಲ್ಲಿ ಮಾಡಿದ್ರೆ ಆಯ್ತು. ಓಕೆ, ಸೊ ಈಗ let me take a easy question itself. Okay, integral of e power x by e power x plus 1 into dx. Okay, again ಬರೀ e power x ಕೊಟ್ರೆ ಹೆಂಗ್ ಮಾಡೋದು ಗೊತ್ತಿದೆ, ಬರೀ e power x plus 1 ಕೊಟ್ರೆ ಅದನ್ನು ಹೆಂಗ್ ಮಾಡೋದು ಅಂತ ಗೊತ್ತಿದೆ. ಬಟ್ ಒಟ್ಟಿಗೆ ಕೊಟ್ಟಿದ್ದಾರೆ, which means we need to take the help of some other external person. ಆ ಯಾರ ಎಕ್ಸ್ಟರ್ನಲ್ ಪರ್ಸನ್? t. ಓಕೆ, ಈಗ e power x ತಗೊಂಡ್ರೆ ಸಪೋಸ್ ಐ ಟೇಕ್ ದಿಸ್ ಆಸ್ t, ನನಗೆ ಬರೀ e power x ವಾಪಸ್ ಬರುತ್ತೆ. ಬಟ್ e power x plus 1 ಇದೆ ಇಲ್ಲಿ. ಸೊ ಡೈರೆಕ್ಟ್ ಆಗಿ ನನಗೆ ಈ ಟರ್ಮ್ ತಗೊಂಡ್ರೆ ರಿಮೈನಿಂಗ್ ಟರ್ಮ್ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ. ಸೊ ನಾನು ಏನ್ ಮಾಡ್ಬೇಕು, ಡಿನಾಮಿನೇಟರ್ ಲೆಟ್ e power x plus 1 is equal to t. ಫಸ್ಟ್ ಸ್ಟೆಪ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಫೈಂಡ್ ದ ಡೆರಿವೇಟಿವ್ ಇದ್ರೆ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. e power x ಬರುತ್ತೆ ಪ್ಲಸ್ ಇಲ್ಲಿ 0 ಬರುತ್ತೆ, ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್. ಡಿ ಎಕ್ಸ್ ನ ಮೇಲ್ಗಡೆ ಶಿಫ್ಟ್ ಮಾಡಿ, ಇಲ್ಲಿ ಬರೀ e power x ಇದೆ. ಸೊ e power x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಇದಕ್ಕೊಂದು ಬಾಕ್ಸ್ ಹಾಕಿ ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಕರೀರಿ. ಇವಾಗ ಚೆಕ್ ಮಾಡ್ಬೇಕು ನೀವು, ಎಲ್ಲ ಅದೇ ಟರ್ಮ್ಸ್ ಅಲ್ಲಿ ಇದೆ, ಇನ್ ಟರ್ಮ್ಸ್ ಆಫ್ ಟಿ ಇದೆಯಾ ಅಂತ. ಸೊ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. e power x ಇಂಟು ಡಿ ಎಕ್ಸ್ ಏನು, ಡಿ ಟಿ, ನ್ಯೂಮರೇಟರ್ ಡನ್. e power x plus 1 ಏನು, e power x ನಾವೇ ಟಿ ತಗೊಂಡಿದೀವಿ, ಸೊ ದಟ್ ಈಸ್ ಆಲ್ಸೋ ಪ್ರಾಪರ್. ಸೊ ಇಂಟಿಗ್ರಲ್ ನ ಹೆಂಗ್ ಬರಿಬಹುದು ಇವಾಗ ನಾನು, ಇಂಟಿಗ್ರಲ್ ಆಫ್ e power x ಇಂಟು ಡಿ ಎಕ್ಸ್ ಇಸ್ ಡಿ ಟಿ ಡಿವೈಡೆಡ್ ಬೈ ಇಲ್ಲೇನ್ ಬರುತ್ತೆ, e power x plus 1 ಇಸ್ ಟಿ. ಲಾಸ್ಟ್ ಪ್ರಾಬ್ಲಮ್ ತರಾನೇ ಲಾಗ್ ಟಿ ಪ್ಲಸ್ ಸಿ ಬರುತ್ತೆ. ಸೊ ಲಾಗ್ ಆಫ್ ಟಿ ವ್ಯಾಲ್ಯೂ ಏನ್ ಬಂತು, ಟಿ ವ್ಯಾಲ್ಯೂ ಇಸ್ e power x plus 1. ವಾಪಸ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ ಸಿ ಅಂತ ಬರೀರಿ. ದಿಸ್ ಇಸ್ ದ ಆನ್ಸರ್. ಈಗ ನಾನು ತಗೊಂಡಿದ್ದ ಆಪ್ಷನ್ ಅಲ್ಲಿ ಎರಡೂ ನಿಮಗೆ ಏನಂತಾರೆ ಲಾಗ್ ಟರ್ಮ್ಸ್ ಅಲ್ಲೇ ಬಂತು. ಬಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ನಮ್ಮ ಫಸ್ಟ್ ಕ್ವೆಶ್ಚನ್ ಈ ತರ ಇದೆ, 2x by 1 plus x². ನೋಡಿ, ಇದರಲ್ಲಿ ನಾನು ಎಕ್ಸಾಕ್ಟ್ಲಿ ನಿಮ್ಮ NCERT ಹೇಗೆ ಬರುತ್ತೋ ಅದನ್ನ ತಗೊಂಡಿದ್ದೀನಿ. ಓಕೆ, ಸೊ ಇಟ್ ವಿಲ್ ಲುಕ್ ಸಮಥಿಂಗ್ ನಿಮ್ ಕ್ವೆಶ್ಚನ್ಸ್ ಈ ತರ ಕಾಣಿಸುತ್ತೆ, 2x by 1 plus x² into dx. ನಾವ್ ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ ಇಂಟಿಗ್ರಲ್ ಆಫ್ 2x ಡಿವೈಡೆಡ್ ಬೈ 1 plus x² into dx ಅಂತ ಇದೆ. ಈಗ ನೋಡಿ, ಯಾವ್ದಾದ್ರು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇಷನ್ ಅಲ್ಲಿ ಹೇಳಿದೀನಿ. ಇಫ್ ಐ ಸಬ್ಸ್ಟಿಟ್ಯೂಟ್ ಎನಿಥಿಂಗ್, ಇಟ್ ಶುಡ್ ಐದರ್ ಹೆಲ್ಪ್ ಮೀ ಆರ್ ಇಟ್ ಶುಡ್ ಗೆಟ್ ಮೀ ಅವೇ ಫ್ರಮ್ ದ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ 1 ಪ್ಲಸ್ ನೋಡಿ, ಇಲ್ಲಿ x² ಇದೆ, ಇಲ್ಲಿ 2x ಇದೆ. ಸೊ ನಾನು ಡಿಫ್ರೆನ್ಶಿಯೇಟ್ ಮಾಡಿ ಸೆಕೆಂಡ್ ಸ್ಟೆಪ್ ಅಪ್ಲೈ ಮಾಡಿದ ತಕ್ಷಣ ಮೇ ಬಿ ಐ ವಿಲ್ ಗೆಟ್ 2x. ಸೊ ಡೈರೆಕ್ಟ್ ಆಗಿ ಡಿನಾಮಿನೇಟರ್ ಏನಿದೆ
1 plus x square is equal to t ಅಂತ ತಗೋತೀನಿ. ಓಕೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫರೆನ್ಶಿಯೇಟ್ ಮಾಡಿದಾಗ ಇದೇನಾಗುತ್ತೆ, ದಿಸ್ ವಿಲ್ ಬಿ 0. ಡಿಫರೆನ್ಶಿಯೇಟ್ 2x ಅಂದ್ರೆ x ಸ್ಕ್ವೇರ್ ಅಂದ್ರೆ 2x ಇಂಟು dx is equal to ಇಲ್ಲೇನಾಗುತ್ತೆ, ದಿಸ್ ವಿಲ್ ಬಿ dt. ಓಕೆ, ಸೊ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ 2x ಇಂಟು dx is equal to dt ಆಗುತ್ತೆ. ಫಸ್ಟ್ ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ ಫಸ್ಟ್ ಈಕ್ವೇಶನ್ ಅಂತ ತಗೊಂತೀನಿ, dt ಎಲ್ಲಿದೆಯೋ ಅದನ್ನ ಸ್ಟಾರ್ ಈಕ್ವೇಶನ್ ಅಂತ ತಗೋತೀನಿ. ಓಕೆ, ಈಗ ಎರಡನ್ನು ಕಂಪೇರ್ ಮಾಡಿ ನೋಡಿ. 2x ಇಂಟು dx ರೆಡಿನಾ ಸಬ್ಸ್ಟಿಟ್ಯೂಷನ್ಗೆ. ನೆಕ್ಸ್ಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ದಟ್ ಈಸ್ ರೆಡಿ ಆಸ್ ಟಿ. ಸೊ ದ ಹೋಲ್ ಇಂಟಿಗ್ರಲ್ ಇವಾಗ ಏನಾಗುತ್ತೆ, ಇಂಟಿಗ್ರಲ್ ಆಫ್ 2x ಇಂಟು dx ಇಸ್ ಜಸ್ಟ್ dt ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ವಾಟ್, ಯೂಸ್ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಇಟ್ ಇಸ್ ಟಿ. ಓಕೆ, ಸೊ ಇದನ್ನ ಏನಂತ ಬರಿಬಹುದು, ಇಂಟಿಗ್ರಲ್ ಆಫ್ ಹೆಂಗಿದ್ರು ಪ್ರಾಡಕ್ಟ್ ಇದೆ, ದಟ್ ಕರೆಕ್ಟ್. ಸೊ 1 ಬೈ ಟಿ ಇಂಟು ಡಿ ಟಿ ಅಂತ ಬರಿಬಹುದು, ಡಸಂಟ್ ಚೇಂಜ್. ಇಂಟಿಗ್ರಲ್ ಆಫ್ 1 ಬೈ ಟಿ ಏನು, ಇಂಟಿಗ್ರಲ್ ಆಫ್ 1 ಬೈ ಟಿ ಇಸ್ ಲಾಗ್ ಟಿ ಪ್ಲಸ್ ಸಿ. ಈಗ ಒಬ್ಬರ ಹತ್ರ ಹೆಲ್ಪ್ ತಗೊಂಡ್ರೆ ಆ ಹೆಲ್ಪ್ ನ ಫೇವರ್ ನ ರಿಟರ್ನ್ ಮಾಡ್ಬಿಡ್ಬೇಕು, ಕರೆಕ್ಟಾ. ಲಾಗ್ ಆಫ್ ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ಇಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್. ಈಗ ನೋಡಿ, ಲಾಗ್ ಎಕ್ಸ್ 1 ಬೈ ಎಕ್ಸ್ ಇದೆ, ಏನ್ ಸಂಬಂಧ ಎರಡಕ್ಕೂ, ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1 ಬೈ ಎಕ್ಸ್. ಸೊ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ನೀವು ಇಲ್ಲಿ, ಎಕ್ಸ್ ನ 1 ಬೈ ಎಕ್ಸ್ ನ. ಸೊ ಯು ಹ್ಯಾವ್ ಟು ಡಿಸೈಡ್ ಅಂಡ್ ಟೆಲ್ ಇಟ್ ಇಸ್ ಲಾಗ್ ಎಕ್ಸ್. ಓಕೆ, ಲಾಗ್ ಎಕ್ಸ್ ಈಕ್ವಲ್ಸ್ ಟಿ ಅಂತ ತಗೋತೀನಿ. ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ ಏನ್ ಬರುತ್ತೆ, 1 by x into dx is equal to dt. So this is equation number 1. This is equation star. Okay, and ಎಲ್ಲಿದೆ dx ಇಲ್ವಲ್ಲ ಇಲ್ಲಿ ಅಂತ ಕೇಳ್ಬೇಡಿ, ನಾನು ಸ್ಟಾರ್ಟಿಂಗ್ ಹೇಳ್ದೆ ಕ್ವೆಶ್ಚನ್ ಈ ತರ ಇರುತ್ತೆ, ಅರ್ಥ ಆಯ್ತಾ. ಸೊ ಇವಾಗ ಕನ್ವರ್ಟ್ ಮಾಡಿದಿರ ನೋಡಿ ಎಲ್ಲ, ಇಂಟಿಗ್ರಲ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಸೊ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ನ ಟಿ ಸ್ಕ್ವೇರ್ ಅಂತ ಬರಿಬಹುದು, ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಏನು, ಇಟ್ ಇಸ್ ಡಿ ಟಿ. ಸೊ ಡಿವೈಡೆಡ್ ಬೈ ಇಲ್ಲ, ಇಂಟು ಡಿ ಟಿ ಅಷ್ಟೇ. ಓಕೆ, ಸೊ ಇಂಟಿಗ್ರಲ್ ಆಫ್ ಟಿ ಸ್ಕ್ವೇರ್ ಏನು, ಟಿ ಸ್ಕ್ವೇರ್ ಇಸ್ ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ಇಸ್ ಲಾಗ್ ಎಕ್ಸ್ ಅಲ್ವಾ. ಸೊ ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಅರ್ಥ ಆಯ್ತಾ. ನಾವು ಮಾಡ್ತಾ ಇರೋ ಪ್ರಾಬ್ಲಮ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು 20-25 ಪ್ರಾಬ್ಲಮ್ ಇದೆ ಅಷ್ಟೇ. ಈ ಪ್ರಾಬ್ಲಮ್ಸ್ ಮಾಡಿದ್ರೆ ನೀವು ಯಾವ ಪ್ರಾಬ್ಲಮ್ ಮಾಡ್ಬೋದು, ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ತಗೊಂಡ್ಬಂದಿದ್ದೀನಿ. ಓಕೆ, ದಿಸ್ ಇಸ್ ದ ಥರ್ಡ್ ಕ್ವೆಶನ್, ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಆಫ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ ಯಾವ ಸಿಚುವೇಶನ್ ಅಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂತ. ನೀವು ಯಾವ್ದಾದ್ರು ತುಂಬಾ ಹೊಸ ತರದ್ ಏನಾದ್ರು ನೋಡಿದ್ರೆ, ಅಥವಾ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮೆಟಿಕ್ ಆಗಿದ್ರೆ, ಅಥವಾ ಯಾರಾದ್ರೂ ಬೇರೆ ನಿಮಗೆ ಫೇವರ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಕರೆಕ್ಟಾ. ಈ 3 ಆಪ್ಷನ್ಸ್ ಇದ್ರೆ, ಈ 3 ಸಿಚುವೇಶನ್ಸ್ ಇದ್ರೆ ನೀವು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಹುದು. ಇಲ್ಲೇನಾಗ್ತಿದೆ ನೋಡಿ, ನನಗೆ ಸೈನ್ ಎಕ್ಸ್ ಇಂದ ಏನ್ ಪ್ರಾಬ್ಲಮ್ ಇಲ್ಲ, ಬಟ್ ನೋಡಿ ಟ್ರಿಗ್ನೋಮೆಟ್ರಿ ಒಳಗಡೆ ಟ್ರಿಗ್ನೋಮೆಟ್ರಿ ಇದೆ, ಕರೆಕ್ಟಾ. ಇದೆಲ್ಲ ಹೊಸದ್ ನಮ್ಗೆ, ಇದೆಲ್ಲ ಫಸ್ಟ್ ಟೈಮ್ ನಾವು ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಟ್ರಿಗ್ನೋಮೆಟ್ರಿ ಒಳಗೆ ಟ್ರಿಗ್ನೋಮೆಟ್ರಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾವು, ಕರೆಕ್ಟ್. ಸೊ ಯಾರು ಇಲ್ಲಿ ಪ್ರಾಬ್ಲಮ್ ಮಾಡ್ತಿರೋದು, ಒಳಗಡೆ ಇರೋ ಕಾಸ್ ಎಕ್ಸ್. ಸೊ ನಾನು ಏನ್ ಮಾಡ್ಬೇಕು, ಕಾಸ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಟಿ ಅಂತ ತಗೋಬೇಕು. ಓಕೆ, ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಸಿಗುತ್ತೆ ಇಲ್ಲಿ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಂತ ಸಿಗುತ್ತೆ. ನೋಡಿ, ಸೈನ್ ಎಕ್ಸ್ ಇದೆ, ಡಿ ಎಕ್ಸ್ ಇದೆ, ನೆಗೆಟಿವ್ ಸೈನ್ ಇದೆಯಾ, ಇಲ್ಲ. ಸೈನ್ ಎಕ್ಸ್ ಡಿ ಎಕ್ಸ್ ಏನು ಕ್ವಶನ್ ಅಲ್ಲಿ ಇದೆಯೋ ಅದೇ ಲೆಫ್ಟ್ ಸೈಡ್ ಅಲ್ಲಿ ಯಾವಾಗ್ಲೂ ಇರಬೇಕು. ಸೊ ನಾನು ಏನ್ ಮಾಡ್ಬೇಕು, ಈಗ ಈ ಮೈನಸ್ ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ಏನಿದ್ರು ಒದ್ದ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬಿಡಿ. ಏನ್ ಬರುತ್ತೆ ಇವಾಗ, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಟಿ ಅಂತ ಬರುತ್ತೆ. ಸೊ ಇದನ್ನ ಫಸ್ಟ್ ಇಕ್ವೇಶನ್ ಅಂತ ಕರಿಬೇಕು, ಡಿ ಟಿ ಇದನ್ನ ಏನಂತ ಕರಿಬೇಕು, ಸ್ಟಾರ್ ಇಕ್ವೇಶನ್ ಅಂತ ಕರಿಬೇಕು. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ. ಇವಾಗ ಇಂಟಿಗ್ರಲ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಎಲ್ಲ ಎರಡೂ ಸೇರಿ ಏನಾಗುತ್ತೆ, ಮೈನಸ್ ಡಿ ಟಿ ಆಗುತ್ತೆ, ಒಂದೇ ಕಡೆ ಬರೀತೀನಿ. ನೆಕ್ಸ್ಟ್ ಸೈನ್ ಇದೆ, ಸೈನ್ ನ ಹಾಗೆ ಬರೀತೀನಿ. ಒಳಗಡೆ ಕಾಸ್ ಎಕ್ಸ್ ಏನಂತ ತಗೊಂಡಿದ್ದೆ, ಯೂಸಿಂಗ್ ಈಕ್ವೇಶನ್ ನಂಬರ್ 1 ಇಟ್ ಇಸ್ ಟಿ. ನೆಗೆಟಿವ್ ಸೈನ್ ಇದೆ ನೋಡಿ, ಪ್ರಾಡಕ್ಟ್ ಇದು ನೆಗೆಟಿವ್ ಸೈನ್ ಇದೆ, ಅದು ಡಿ ಟಿಗೆ. ಸೊ ಈ ನೆಗೆಟಿವ್ ಸೈನ್ ಆಚೆ ಕಡೆ ಹಾಕಿ ಏನಾಗುತ್ತೆ, ಮೈನಸ್ ಇಂಟಿಗ್ರಲ್ ಆಫ್ ಸೈನ್ ಟಿ ಇಂಟು ಡಿ ಟಿ ಆಗುತ್ತೆ. ಇಂಟಿಗ್ರಲ್ ಆಫ್ ಸೈನ್ ಏನು, ಇಂಟಿಗ್ರಲ್ ಆಫ್ ಸೈನ್ ಇಸ್ ಕಾಸ್. ಸೊ ಮೈನಸ್ ಕ್ವಶನ್ ಅಲ್ಲಿ ಇರೋದು, ಅಂದ್ರೆ ಇಂಟಿಗ್ರಲ್ ಅಲ್ಲಿ ಇರೋದು, ಇಂಟಿಗ್ರಲ್ ಇರೋದ್ರಿಂದ ಮೈನಸ್ ಕಾಸ್ ಟಿ ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಏನು, ಪ್ಲಸ್ ಕಾಸ್ ಇದೆ, ಟಿ ವ್ಯಾಲ್ಯೂ ಏನಿತ್ತು, ರಿಟರ್ನ್ ದ ಫೇವರ್ ಬ್ಯಾಕ್. ಕಾಸ್ ಟಿ ವ್ಯಾಲ್ಯೂ ಏನಿತ್ತು, ಕಾಸ್ ಎಕ್ಸ್ ಇತ್ತು, ಕಾಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಲ್ಲ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಈಗ ಇಷ್ಟೊತ್ತು ನೀವು ಮಾಡಿದ್ದು 2-3 ಕ್ವೆಶ್ಚನ್ ಏನಿತ್ತು, ನಿಮ್ಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇತ್ತು. ಅಂದ್ರೆ ಕ್ವೆಶ್ಚನ್ ನೀವು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ,
ಕ್ವಶನ್ ಅಲ್ಲೇ ಮಿಕ್ಕಿರೋದೆಲ್ಲ ಸಿಕ್ಬಿಡ್ತಾ ಇತ್ತು. ಕರೆಕ್ಟಾ? ಈಗ ಹಂಗಿರಲ್ಲ, ಡೈರೆಕ್ಟ್ ಆಗಿ ಸಿಗಲ್ಲ, ನಿಮ್ಗೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಲೆವೆಲ್ 2 ಇದೆ, ಅಲ್ಲಿ 2 ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಲೆವೆಲ್ 3 ಅಲ್ಲಿ ಒಂದು 3-4 ಸ್ಟೆಪ್ ಆಗಿ ಆಮೇಲೆ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಓಕೆ, ಈಗ ಹಾಗಿದ್ರೆ ಏನ್ ಮಾಡ್ಬೇಕು ಇಲ್ಲಿ? ಡೈರೆಕ್ಟ್ ಆಗಿ ನಾನು ಹೇಳ್ದೆ 1 ಇಂಟು ಡಿ ಎಕ್ಸ್ ಇದೆ, ಇಲ್ಲಿ ಬರೀ ಎಕ್ಸ್ ತಗೊಂಡ್ರೆ 1 ಬರುತ್ತೆ, ಬಟ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ಬಾಲ ಇದೆ ಇಲ್ಲಿ. ಅಂಡ್ ನೋಡಿ, ಇಲ್ಲಿ 1/x ಇದೆ, ಇಲ್ಲಿ ಲಾಗ್ ಎಕ್ಸ್ ಇದೆ. ಕರೆಕ್ಟಾ? ಸೊ ಮೇ ಬಿ ಸಮ್ ಹೌ ಇಟ್ ವಿಲ್ ಹೆಲ್ಪ್ ಯು. ಸೊ ನಾನು ಏನ್ ಮಾಡ್ಬೇಕು, ಫಸ್ಟ್ ಈಸಿ ಆಗೋ ತರ ಕಂಪೇರ್ ಮಾಡ್ಕೋತೀನಿ, ಅಂದ್ರೆ ಕನ್ವರ್ಟ್ ಮಾಡ್ಕೋತೀನಿ. ಫ್ರಮ್ ದ ಡಿನಾಮಿನೇಟರ್ ಐ ಕ್ಯಾನ್ ಟೇಕ್ ಎಕ್ಸ್ ಕಾಮನ್. ಸೊ ಏನ್ ಉಳಿಯುತ್ತೆ ಇಲ್ಲಿ? 1 ಪ್ಲಸ್ ಲಾಗ್ ಎಕ್ಸ್ ಉಳಿಯುತ್ತೆ ಇಂಟು ಡಿ ಎಕ್ಸ್. ನಾನು ಹೇಳ್ದೆ ಗೊತ್ತಾ, ಎಕ್ಸ್ಟ್ರಾ ಸ್ಟೆಪ್ ಮಾಡ್ಬೇಕು ನೀವು ಅಂತ. ನೀವು ಡೈರೆಕ್ಟ್ ಆಗಿ ನಿಮ್ಗೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಮಾಡಿದ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇಲ್ಲ, ಒಂದು ಸ್ಟೆಪ್ ಮಾಡಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಐ ಕ್ಯಾನ್ ಸಿ 1/x ಇಯರ್, ಇಲ್ಲಿ ಲಾಗ್ ಎಕ್ಸ್ ಇದೆ. ಕರೆಕ್ಟಾ? ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್, ನಾನು ಹೇಳ್ದೆ ಬಾಲ ಸಮೇತ ತಗೊಂಡ್ಬಿಡಿ ಅಂತ ಅಲ್ವಾ? ಸೊ ಇಲ್ಲೂ ಅಷ್ಟೇ 1 ಪ್ಲಸ್ ಲಾಗ್ ಎಕ್ಸ್ ಎಲ್ಲ ಸೇರಿಸಿ, 1 ಪ್ಲಸ್ ಲಾಗ್ ಎಕ್ಸ್ ಎಲ್ಲ ಸೇರಿಸಿ ಏನ್ ಮಾಡ್ತೀನಿ, ಟಿ ಅಂತ ತಗೋತೀನಿ. ಓಕೆ, ಸೊ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ, 0 ಪ್ಲಸ್ 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಂತ ಬರೀತೀನಿ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. 1/x ಇಂಟು ಡಿ ಎಕ್ಸ್, ಇದು ಇದೆ, ಇದು ಇದೆ. 1 ಪ್ಲಸ್ ಲಾಗ್ ಎಕ್ಸ್ ಇದು ಇದೆ. ಸೊ ಈಕ್ವೇಶನ್ ನಂಬರ್ 1, ಈಕ್ವೇಶನ್ ಸ್ಟಾರ್, ಎರಡನ್ನು ಮಾಡಿಫೈ ಮಾಡೋದಕ್ಕೆ ಇಂಟಿಗ್ರಲ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಸಿಗುತ್ತೆ ನಿಮ್ಗೆ, 1/x ಇತ್ತು ಅಲ್ವಾ, ಇಂಟು ಡಿ ಎಕ್ಸ್ ಎಲ್ಲ ಸೇರಿ ಡಿ ಟಿ ಆಗೋಗಿದೆ. ನೆಕ್ಸ್ಟ್ 1 ಡಿನಾಮಿನೇಟರ್ 1 ಪ್ಲಸ್ ಲಾಗ್ ಎಕ್ಸ್ ಇದೆ ಅಲ್ವಾ, ಸೊ 1/t ಇಲ್ಲೇ ಬರಬೇಕು. ಓಕೆ, ಇಸ್ ಈಕ್ವಲ್ ಟು 1/t ಇಂಟು ಡಿ ಟಿ ಏನಾಗುತ್ತೆ, ಲಾಗ್ ಟಿ ಪ್ಲಸ್ ಸಿ ಆಗುತ್ತೆ. ಲಾಗ್ ಆಫ್ ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ಏನು ತಗೊಂಡಿದ್ರಿ, 1 ಪ್ಲಸ್ ಲಾಗ್ ಎಕ್ಸ್ ತಗೊಂಡಿದ್ರಿ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ದಿಸ್ ಇಸ್ ಯೋರ್ ಆನ್ಸರ್. ಓಕೆ, ಈಸಿ ಅನ್ಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಗೋ ಟು ಸೇಮ್ ಕ್ವೆಶನ್ ಇದೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ನೋಡಿ, ಈ ಇಷ್ಟೊತ್ತು ಮಾಡಿದ್ದು ಈಸಿ, ಒಂದು ಸ್ಟೆಪ್ ಇತ್ತು. ಕರೆಕ್ಟಾ? ಇಲ್ಲಿ ನೀವು ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡೋಷ್ಟೇ ಟೈಮ್ ಹೊಟ್ಟೋಗುತ್ತೆ. ಸಿಂಪಲ್ ನೋಡಿ, ನಮಗೆ ಇಂಟಿಗ್ರಲ್ ಅಲ್ಲಿ ರೂಟ್ ಇದ್ರೆ ಪ್ರಾಬ್ಲಮ್. ಕರೆಕ್ಟಾ? ಕರೆಕ್ಟ್. ಸೊ ನಾವೇನ್ ಮಾಡ್ಬೇಕು, ಜಾಣ್ಮೆಯಿಂದ, ಚಾಣಾಕ್ಷರದಿಂದ ನಾವೇನ್ ಮಾಡ್ಬೇಕು, ರೂಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಏನಿದೆ, ನಾನು ಏನ್ ಮಾಡ್ತೀನಿ, ಇದನ್ನೇ ರೂಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಟು ದ ಪವರ್ 1/2 ಅಂತ ಬರೆದ್ಬಿಡ್ತೀನಿ. ಯಾಕೆ? ರೂಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್, ರೂಟ್ ನ ನಾರ್ಮಲ್ ಆಗಿ ಬರೆದ್ರೆ 1/2. ಈಗ ಯೋಚನೆ ಮಾಡಿ ನೀವೇ, ಇದು ಹೆಂಗ್ ಕಾಣಿಸ್ತಿದೆ ನಿಮ್ಗೆ, ಇದಿಷ್ಟು ಹೆಂಗ್ ಕಾಣಿಸ್ತಿದೆ ನಿಮ್ಗೆ? ಇಟ್ ಈಸ್ ಲುಕಿಂಗ್ ಲೈಕ್ ಒಂದು ಫಂಕ್ಷನ್ ಇದೆ, ಅಂದ್ರೆ ಈ ಎಕ್ಸ್ ಪವರ್ ಎನ್ ಇದೆ, ಎಕ್ಸ್ ಪವರ್ ಎನ್ ಜಾಗದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇದೆ ಅಂತ, ಟು ದ ಪವರ್ 1/2 ಈ ತರ ಇದೆ ಅಂತ ಅನಿಸ್ತದೆ. ಕರೆಕ್ಟಾ? ಸೊ ನಾವ್ ಏನ್ ಮಾಡ್ಬೇಕು ಇವಾಗ, ಎ ಎಕ್ಸ್ ಪ್ಲಸ್ ಬಿ ಟು ದ ಪವರ್ 1/2 ಇಂಟು ಡಿ ಎಕ್ಸ್ ಏನಿದೆ, ನಾರ್ಮಲ್ ಆಗಿ ಮಾಡಿದ್ರೆ ಏನ್ ಬರುತ್ತೆ, ಇದು ನಾರ್ಮಲ್ ಆಗಿ ಮಾಡಿದ್ರೆ ಆನ್ಸರ್ ಏನ್ ಬರ್ಬೇಕು ಇದ್ರದ್ದು, ಎ ಎಕ್ಸ್ ಪ್ಲಸ್ ಬಿ ಇದನ್ನ ಒಂದು ಫಂಕ್ಷನ್ ಆಗಿ ಟ್ರೀಟ್ ಮಾಡಿದ್ರೆ ಏನ್ ಮಾಡ್ತೀರಾ, 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1 ಮಾಡ್ತೀರಾ. ಕರೆಕ್ಟಾ? ಸೊ ಇಲ್ಲಿ ಪ್ಲಸ್ ಸಿ ಬರೀತೀರಾ. ನಾನು ವಿತೌಟ್ ಸಬ್ಸ್ಟಿಟ್ಯೂಷನ್ ಹೇಳ್ಕೊಡ್ತಾ ಇದೀನಿ. ಸೊ ಏನ್ ಬರುತ್ತೆ ಆನ್ಸರ್, ಇದು ಎ ಎಕ್ಸ್ ಪ್ಲಸ್ ಬಿ ಟು ದ ಪವರ್ 3/2 ಹೋಲ್ ಡಿವೈಡೆಡ್ ಬೈ 1/2 ಪ್ಲಸ್ 1 ಈಗ ತರ ಮಾಡಿದ್ವಿ, 3/2 ಪ್ಲಸ್ ಸಿ ಬರುತ್ತೆ. ಈ 2 ನ ಶಿಫ್ಟ್ ಮಾಡ್ಬಿಡಿ ಮೇಲೆ. ಸೊ ಆನ್ಸರ್ ಏನ್ ಬರುತ್ತೆ, 2/3 ಇಂಟು ಎ ಎಕ್ಸ್ ಪ್ಲಸ್ ಬಿ ಟು ದ ಪವರ್ 3/2 ಪ್ಲಸ್ ಸಿ ಬರುತ್ತೆ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ 2x ಸ್ಕ್ವೇರ್, ರೂಟೇ ಪ್ರಾಬ್ಲಮ್ ನನಗೆ. ಕರೆಕ್ಟಾ? ಸೊ ರೂಟ್ ನೇ ಫುಲ್ ಏನ್ ಒಳಗಡೆ ಏನಿದೆ ರೂಟ್ ಸಮೇತ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ, ಈಕ್ವೇಶನ್ ನಂಬರ್ 1. ಈಗ ಏನ್ ಮಾಡ್ಬೇಕು, ರೂಟೇ ಪ್ರಾಬ್ಲಮ್, ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾನು ಆಬ್ವಿಯಸ್ಲಿ ನೆಕ್ಸ್ಟ್ ಸ್ಟೆಪ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಕರೆಕ್ಟಾ? ಸೊ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಂದ್ರೆ ರೂಟ್ ಇರಬಾರ್ದು, ನಾನು ಫ್ರೀ ಆಗಿರ್ಬೇಕು, ನನ್ನ ಮೈಂಡ್ ಫ್ರೀ ಆಗಿರ್ಬೇಕು, ಅಂದ್ರೆ ರೂಟ್ ಹೋಗ್ಬೇಕು. ಏನ್ ಮಾಡ್ಬೋದು ಈಸಿಯಾಗಿ, ಫಸ್ಟ್ ಈಕ್ವೇಶನ್ ಎರಡೂ ಕಡೆ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡ್ತೀನಿ. ಓಕೆ, ಸೊ ಇಫ್ ಐ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್ 1 ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಈಗ ಏನ್ ಮಾಡ್ಬೋದು, ಈಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. 0 ನೆಕ್ಸ್ಟ್ ಪ್ಲಸ್ 2x ಸ್ಕ್ವೇರ್ ಇದೆ, 2x ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 2 ಹಾಗೆ ಇರುತ್ತೆ, ಇಂಟು 2x ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ. ಇಲ್ಲಿ ಡಿ ಎಕ್ಸ್ ಬಿಟ್ವಿ, ಇಲ್ಲಿ ಡಿ ಎಕ್ಸ್ ಇನ್ಕ್ಲೂಡ್ ಮಾಡ್ತೀನಿ, ಡಿ ಎಕ್ಸ್. ಓಕೆ, ಸೊ ಏನಿದೆ ಇವಾಗ ಇಲ್ಲಿ 4x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ. ನಾನು ಎವ್ರಿ ಟೈಮ್ ಹೇಳ್ತಾ ಹೋಗ್ತೀನಿ. ಓಕೆ, ನಥಿಂಗ್ ಟು ವರಿ. ಈಗ ಏನೇನಿದೆ ರೆಡಿ ಇರೋದು, ಎಕ್ಸ್ ಇಂಟು ಡಿ ಎಕ್ಸ್ ನಮಗ್ ಬೇಕಿರೋದು, ಬಟ್ ಇಲ್ಲಿ 4 ಎಕ್ಸ್ಟ್ರಾ ಇದೆ, ಏನ್ ಮಾಡ್ಬೇಕು, ತೆಗೆದು ಆ ಕಡೆ ಹಾಕ್ಬಿಡಿ ಅದನ್ನ. ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 2/4 ಇಂಟು ಟಿ ಇಂಟು ಡಿ ಟಿ. ಏನ್ ಮಾಡ್ತೀರಾ ಈಗ, 2 1s 2 2s.
ಸೊ ಎಕ್ಸ್ ಇಂಟು ಡಿ ಎಕ್ಸ್ ನ ಏನಂತ ಬರಿಬಹುದು ನೀವು, ವಾಟ್ ಕ್ಯಾನ್ ಯು ಕನ್ವರ್ಟ್ ಇಟ್ ಇಂಟು ಟಿ ಬೈ ಟು ಇಂಟು ಡಿ ಟಿ. ಎಕ್ಸ್ ಇಂಟು ಡಿ ಎಕ್ಸ್ ರೆಡಿ ಇದೆಯಾ? ರೆಡಿ ಇದೆ. ರೂಟ್ ಆಫ್ 1 + 2x² ರೆಡಿ ಇದೆಯಾ? ರೆಡಿ ಇದೆ. ಸೊ ಇಂಟಿಗ್ರಲ್, ಕೊಟ್ಟಿರೋ ಇಂಟಿಗ್ರಲ್ ಏನಾಯ್ತು ಇವಾಗ, ಇಂಟಿಗ್ರಲ್ ಎಕ್ಸ್ ಇಂಟು ಡಿ ಎಕ್ಸ್ ಏನಂತ ಬರೆದ್ರಿ, ಟಿ ಬೈ ಟು ಇಂಟು ಡಿ ಟಿ ಅಂತ ಬರೆದ್ರಿ. ರೂಟ್ ಆಫ್ 1 + 2x² ಏನಂತ ಬರೆದ್ರಿ, ಟಿ ಅಂತ ಬರೆದ್ರಿ. ಓಕೆ, ಈಗೆಲ್ಲ ಮಲ್ಟಿಪ್ಲೈ ಮಾಡ್ಬಿಡಿ. ಇಂಟಿಗ್ರಲ್ ಆಫ್ t² ಡಿವೈಡೆಡ್ ಬೈ 2 ಇಂಟು ಡಿ ಟಿ. ಇಲ್ಲಿ ನೋಡಿ, ಇದು ಫಂಕ್ಷನ್ ಟಿ, ಇನ್ ಟರ್ಮ್ಸ್ ಆಫ್ ಟಿ ಇದೆ ಡಿ ಟಿ. 1/2 ಇಸ್ ಅ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ಸ್ ಒಳಗಡೆ ಎಂಟ್ರಿ ಇಲ್ಲ. ಸೊ ಏನ್ ಮಾಡ್ಬೇಕು ನೀವು, 1/2 ಆಚೆಗಡೆ ಹಾಕಿ ಇಂಟಿಗ್ರಲ್ ಆಫ್ t² ಇಂಟು ಡಿ ಟಿ. ಸೊ 1/2 ಏನಾಗುತ್ತೆ, t³ ಡಿವೈಡೆಡ್ ಬೈ 3 ಪ್ಲಸ್ ಸಿ ಆಗುತ್ತೆ. ಫೇವರ್ ವಾಪಸ್ ರಿಟರ್ನ್ ಮಾಡ್ಬಿಡಿ ಟಿದು. ಟಿ ಏನ್ ಫೇವರ್ ಮಾಡಿತ್ತು ನಿಮ್ಗೆ, 1/2 ಇಂಟು ರೂಟ್ ಆಫ್ 1 + 2x² ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಅರ್ಥ ಆಯ್ತಾ? ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೇಮ್ ಇಲ್ಲೂ ಅಷ್ಟೇ, ಇಂಟಿಗ್ರಲ್ ಆಫ್ 4x + 2 ಇಂಟು ರೂಟ್ ಆಫ್ x² + x + 1. ಆಲ್ರೆಡಿ ನಾನು ಹೇಳಿದೀನಿ, ನನಗೆ ರೂಟ್ ನೋಡಿದ್ರೆ ಇರಿಟೇಷನ್, ನನಗೆ ರೂಟ್ ನೋಡಿದ್ರೆ ಪ್ರಾಬ್ಲಮ್, ನನಗೆ ರೂಟ್ ನೋಡಿದ್ರೆ ನನಗೆ ಆಗಲ್ಲ. ಸೊ ಏನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ರೂಟ್ ಆಫ್ x² + x + 1 ಇದನ್ನ ಟಿ ಅಂತ ತಗೋತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಎಕ್ಸ್ಟ್ರಾ ಒಂದು ಟರ್ಮ್ ಕೊಟ್ಟಿದ್ದಾರೆ, 4x + 2 ಇದೆ. ನನಗೆ 2 ಈವನ್ ನಂಬರ್ ಕಾಣಿಸ್ತು. ಸೊ ನಾನು ಇನ್ನ ಅದನ್ನ ಸಿಂಪ್ಲಿಫೈ ಮಾಡ್ಬೋದು. ಸೊ ಏನ್ ಮಾಡ್ತೀನಿ ಇವಾಗ, ಇಂಟಿಗ್ರಲ್ ಆಫ್ 2 ಕಾಮನ್ ತೆಗೆದ್ಬಿಡ್ತೀನಿ. ಸೊ 2 ಕಾಮನ್ ತೆಗೆದ್ರೆ ಏನಾಗುತ್ತೆ, ಹಿಂಗಿದ್ರು ಎಲ್ಲ ಪ್ರಾಡಕ್ಟ್ ಇರೋದು, ಏನ್ ಚೇಂಜ್ ಆಗಲ್ಲ. ಕರೆಕ್ಟಾ? ಸೊ ಇಂಟು ರೂಟ್ ಆಫ್ x² + x + 1 ಇಂಟು ಡಿ ಎಕ್ಸ್ ಅಂತ ತಗೋತೀನಿ. ಅಂಡ್ ಆಬ್ವಿಯಸ್ಲಿ ನಾನು ರೂಟ್ ನಾನು ಏನೋ ಹಂಗ ಅನ್ಬಿಟ್ಟು ಇವಾಗ ಚೇಂಜ್ ಮಾಡಿದೆ ಅಂದ್ಬಿಟ್ಟು ನಾನೇನು ಅದನ್ನ ತಗೊಳಕ್ ಹೋಗಲ್ಲ. ನಾನು ಆಬ್ವಿಯಸ್ಲಿ ರೂಟ್ ನೇ ತಗೊಳ್ಳೋದು. ಓಕೆ, ಸಬ್ಸ್ಟಿಟ್ಯೂಟ್ ಇಟ್ ಆಸ್ ಟಿ, ಈಕ್ವೇಶನ್ ನಂಬರ್ 1. ತಿರ್ಗಾ ಇರಿಟೇಷನ್, ರೂಟ್ ಅಂದ್ರೆ ಏನ್ ಮಾಡ್ಬೇಕು, ಈಸಿಯಾಗಿ ರೂಟ್ ನ ಎಲಿಮಿನೇಟ್ ಮಾಡೋದು, ಎರಡೂ ಕಡೆ ಸ್ಕ್ವೇರ್ ಮಾಡ್ಬಿಡೋದು. ಸೊ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, x² + x + 1 ಈಕ್ವಲ್ಸ್ t² ಆಗುತ್ತೆ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ, x² ಏನಾಗುತ್ತೆ 2x, x ಏನಾಗುತ್ತೆ 1 ಆಗುತ್ತೆ, 1 ಏನಾಗುತ್ತೆ 0 ಆಗುತ್ತೆ. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು x ಇಸ್ ಈಕ್ವಲ್ ಟು t² ಇದೆ, ಇಲ್ಲೇನಾಗುತ್ತೆ 2t ಇಂಟು ಡಿ ಟಿ ಆಗುತ್ತೆ. ಸೊ ಏನ್ ಉಳಿದಿದೆ ಒಳಗಡೆ, 2x + 1 ಇಂಟು dx ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ. ಈಗ ಚೆಕ್ ಮಾಡ್ಬೇಡಿ ಒಂದ್ಸರಿ, ಎಲ್ಲ ರೆಡಿ ಇದೆಯಾ ಸಬ್ಸ್ಟಿಟ್ಯೂಷನ್ಗೆ? ನೋಡಿ, 2x + 1 ಇಂಟು dx ಇದು ಎರಡು ರೆಡಿ ಇದೆ, ಎರಡು ಸೇರಿ 2t ಇಂಟು ಡಿ ಟಿ ಬರಿಬಹುದು. ಅಂಡ್ ಇದಿಷ್ಟನ್ನ ಟಿ ತಗೋಬೇಕು ಅಂತ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದೀನಿ. ಸೊ ಎಲ್ಲ ಕನ್ವರ್ಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಟಿ ಅಲ್ವಾ. ಸೊ ಇಂಟಿಗ್ರಲ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ, 2x + 1 ಇಂಟು dx ಎರಡು ಸೇರಿ 2t ಇಂಟು ಡಿ ಟಿ ಅಂತ ಬರಿತೀನಿ. ನೆಕ್ಸ್ಟ್ ನೋಡಿ, ಈ 2 ನಾವೇನು ಮಾಡಿಲ್ಲ, ಸೊ ಅದನ್ನ ಹಾಗೆ ಬರ್ಕೋಬೇಕು. 2 ಹಾಗೆ ಬರ್ಕೋತೀನಿ. ರೂಟ್ ಆಫ್ x² + x + 1 ಏನಾಗುತ್ತೆ, ಇಟ್ ವಿಲ್ ಬಿ ಟಿ. ಎಲ್ಲ ಮಲ್ಟಿಪ್ಲೈ ಮಾಡ್ಬಿಡಿ. ಈಗ 2 ಇಂಟು 2 ಏನು 4, ಟಿ ಇಂಟು ಟಿ ಏನು t² ಇಂಟು ಡಿ ಟಿ. 4 ನಾಚೆಗಡೆ ತಗೊಳ್ಳಿ, 4 ಇಂಟು t² ನ ಡೈರೆಕ್ಟ್ ಆಗಿ ಮಾಡ್ತೀನಿ, t³ ಬೈ 3 ಪ್ಲಸ್ ಸಿ. ಕರೆಕ್ಟಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, 4/3 t³ ಟಿ ವ್ಯಾಲ್ಯೂ ಏನು, ರೂಟ್ ಆಫ್ x² + x + 1 ಹೋಲ್ ಪವರ್ 3 ಪ್ಲಸ್ ಸಿ. ಅರ್ಥ ಆಯ್ತಾ? ಡನ್. ಇದು ಲೆವೆಲ್ 2. ಇದು ಒಂದು ಸ್ಟೆಪ್ ಮಾಡಿ ಆಮೇಲೆ ಮಾಡೋದು. ಇಲ್ಲಿಂದ ಲೆವೆಲ್ 3 ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನಾನು ಹೇಳ್ದೆ ಒಂದೊಂದೇ ಲೆವೆಲ್ ಜಾಸ್ತಿ ಆದಷ್ಟು 2 ಸ್ಟೆಪ್ ಎಕ್ಸ್ಟ್ರಾ ಆಗ್ತಿರುತ್ತೆ ಅಂತ. ಇಲ್ಲಿಂದ ಸ್ಟಾರ್ಟ್, ಆ 2 ಸ್ಟೆಪ್ ಎಕ್ಸ್ಟ್ರಾ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದ್ಸರಿ ಮೈಕ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ರೆಡಿ? ಸೇಮ್ ಕ್ವೆಶನ್ ಇಲ್ಲೂ ಅಷ್ಟೇ, ರೂಟ್ ಆಫ್ 1/x - √x ಇಂಟು dx ಇದೇ ತರ ಇರುತ್ತೆ. ಓಕೆ, ಈಗ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯೂಸ್ ಇಲ್ಲ, ಅಥವಾ ಇದನ್ನ ಮಾಡ್ಬೇಕು ಅಥವಾ ಇದನ್ನ ಮಾಡ್ಬೇಕು. ಇದ್ರ ಪ್ರಯಾರಿಟಿ ನೋಡಿ ಏನಿದೆ ಅಂತ. ಇದು ಎಕ್ಸ್ ನಾರ್ಮಲ್ ಆಗಿದೆ, ಅದ್ರ ಪಾಡಿಗಿದೆ. ನನಗೆ ಇರಿಟೇಷನ್ ಪ್ರಾಬ್ಲಮ್ ಯಾರು, √x. ಕರೆಕ್ಟಾ? ಸೊ ಏನ್ ಮಾಡ್ತೀನಿ, √x ಇಸ್ ಈಕ್ವಲ್ ಟು ಟಿ ಅಂತ ತಗೋತೀನಿ, ಈಕ್ವೇಶನ್ ನಂಬರ್ 1. ಓಕೆ, ಈಗ ಯೋಚನೆ ಮಾಡಿ, ಸಪೋಸ್ ನಾನು √x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/2 √x ಬರುತ್ತೆ. ನನ್ ಆ ಹೋಲ್ ಇಂಟೆನ್ಷನ್ ಹೊಟ್ಟೋಗುತ್ತೆ. ಈಗ ರೂಟ್ ಇಂದ ನನಗೆ ತಿರ್ಗಾ ರೂಟ್ ವ್ಯಾಲ್ಯೂನೇ ಬರ್ತಾ ಇದೆ ಅಂದ್ರೆ, ಇವನ್ ಇಫ್ ಐ ಡಿಫ್ರೆನ್ಶಿಯೇಟ್ ನನಗೆ ರೂಟ್ ವ್ಯಾಲ್ಯೂನೇ ಬರ್ತಿದೆ ಅಂದ್ರೆ ನನಗೇನು ಯೂಸ್ ಇಲ್ಲ. ಕರೆಕ್ಟಾ? ಸೊ ಫಸ್ಟ್ ಏನ್ ಮಾಡ್ಬೇಕು, ಆ ರೂಟ್ ನ ಕಿತ್ತಾಕ್ಬಿಡ್ಬೇಕು. ಕಿತ್ತಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ರೂಟ್ ನ ಏನ್ ಮಾಡ್ತೀನಿ ಇವಾಗ, √x ಇಸ್ ಈಕ್ವಲ್ ಟು ಟಿ ಅಂತಿದೆ ಅಲ್ವಾ. ಸೊ ಏನ್ ಮಾಡ್ತೀನಿ ಇವಾಗ, x ಇಸ್ ಈಕ್ವಲ್ ಟು t² ಅಂತ ಬರ್ಕೋತೀನಿ. ಓಕೆ, ಇವಾಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಏನ್ ಬರುತ್ತೆ ಇವಾಗ, 1 ಇಂಟು dx ಇಸ್ ಈಕ್ವಲ್ ಟು 2t ಇಂಟು dt ಅಂತ ಬರಿತೀನಿ. 1 ಇಂಟು dx ಇಸ್ ನಥಿಂಗ್ ಬಟ್ dx ಇಟ್ ಸೆಲ್ಫ್. ಸೊ dx ಇಸ್ ಈಕ್ವಲ್ ಟು 2t ಇಂಟು dt ಅಂತ ಬರಿತೀನಿ. ಒಂದ್ಸರಿ ಚೆಕ್ ಮಾಡೋಣ ಎಲ್ಲ ರೆಡಿ ಇದೆಯಾ ಅಂತ. ನೋಡಿ, √x t ಆಗುತ್ತೆ,
ಎಕ್ಸ್ ಏನಾಗುತ್ತೆ, ಎಲ್ಲೋ ಬಂತಲ್ಲ ಎಕ್ಸ್, ಇಲ್ಲಿ ಬಂದಿದೆ ನೋಡಿ, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಟಿ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಡಿನಾಮಿನೇಟರ್ಸ್ ಎರಡು ರೆಡಿ. ಡಿ ಎಕ್ಸ್ ಏನಾಗುತ್ತೆ, 2t ಇಂಟು ಡಿ ಟಿ ಆಗುತ್ತೆ. ಸೊ ಮೂರು ಟರ್ಮ್ಸ್ ಏನಿದೆ ಅದೆಲ್ಲ ಟಿ ಫಾರ್ಮ್ ಅಲ್ಲಿ ಬಂದ್ಬಿಡ್ತು. ಸೊ ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 1/x ಜಾಗದಲ್ಲಿ ಏನ್ ಬರಿಬೇಕು, ಟಿ ಸ್ಕ್ವೇರ್ ಅಂತ ಬರಿಬೇಕು, ಮೈನಸ್ ರೂಟ್ ಎಕ್ಸ್ ಜಾಗದಲ್ಲಿ ಏನ್ ಬರಿಬೇಕು, ಟಿ ಅಂತ ಬರಿಬೇಕು, ಡಿ ಎಕ್ಸ್ ಜಾಗದಲ್ಲಿ ಏನ್ ಬರಿಬೇಕು, 2t ಇಂಟು ಡಿ ಟಿ ಅಂತ ಬರಿಬೇಕು. ಓಕೆ, ಸೊ ಮೈ ಇಂಟಿಗ್ರಲ್ ಇಸ್ ನೌ ಏನಾಗುತ್ತಿದೋ ಇಂಟಿಗ್ರಲ್ ಆಫ್ 2t ಡಿವೈಡೆಡ್ ಬೈ, ನೋಡಿ ಇಲ್ಲಿ ಟಿ ಎರಡು ಟರ್ಮ್ಸ್ ಅಲ್ಲಿ ಇದೆ ಅಲ್ವಾ, ಸೊ ಐ ಕ್ಯಾನ್ ಟೇಕ್ ಇಟ್ ಆಸ್ ಕಾಮನ್. ಏನ್ ಬರುತ್ತೆ ಇವಾಗ, ಟಿ ಮೈನಸ್ 1 ಇಂಟು ಡಿ ಟಿ ಬರುತ್ತೆ. ಸೊ ಟಿ ಅಂಡ್ ಟಿ ಎರಡು ಕ್ಯಾನ್ಸಲ್ ಮಾಡ್ತೀನಿ. 2 ಇದು ಒಂಥರ ಮೈನರ್ ಇದ್ದಂಗೆ, ಎಲ್ಲಿ ಅಲೋ ಇಲ್ಲ ಒಳಗಡೆ, ಸೊ ಆಚೆ ಕಡೆ ಕಳಿಸ್ಬಿಡಿ ಅದನ್ನ. ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಏನ್ ಬರುತ್ತೆ, 1/t ಮೈನಸ್ 1 ಇಂಟು ಡಿ ಟಿ. ನೋಡಿ ಇದನ್ನ ಎರಡ್ ತರ ನಾನು ಹೇಳ್ಕೊಡ್ತೀನಿ. ಈಗ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಒಂದು ಶಾರ್ಟ್ ಕಟ್ ಹೇಳಿದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇದ್ರೆ ಏನ್ ಮಾಡ್ಬೇಕು ಅಂತ, ಕರೆಕ್ಟಾ? ಈಗ ನೋಡಿ, ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಓಕೆ, ಅದು ಒಂದರ್ಥ. ಸೊ ಲಾಗ್ ಆಫ್ ಟಿ ಮೈನಸ್ 1 ಪ್ಲಸ್ ಸಿ. ಇಲ್ಲ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ನಂಗೆ ಇನ್ನದು ಅಷ್ಟು ಫೆಮಿಲಿಯರ್ ಇಲ್ಲ ಅಂದ್ರೆ 1/t ಇದ್ರೆ ಏನ್ ಇಂಟಿಗ್ರಲ್, ಲಾಗ್. ಅದೇ ತರ ಇವಾಗ 1/t ಮೈನಸ್ ಲಾಗ್ ಟಿ ಬರುತ್ತೆ. 1/t ಮೈನಸ್ 1 ಇದ್ರೆ ಏನು, ಲಾಗ್ ಆಫ್ ಟಿ ಮೈನಸ್ 1. ಸೊ ಆ ಅರ್ಥದಲ್ಲೂ ನೀವೇನೇ ಮಾಡಿದ್ರು ಆನ್ಸರ್ ಏನ್ ಬರುತ್ತೆ, ಲಾಗ್ ಆಫ್ ಟಿ ಮೈನಸ್ 1 ಪ್ಲಸ್ ಸಿ ಬರುತ್ತೆ. ಸೊ ಲಾಗ್ ಆಫ್ ಟಿ ಮೈನಸ್ 1 ಏನು, ಟಿ ವ್ಯಾಲ್ಯೂ ಏನು, ಟಿ ವ್ಯಾಲ್ಯೂ ಇಸ್ ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ 4. ಆಬ್ವಿಯಸ್ಲಿ ಯಾರ್ ಪ್ರಾಬ್ಲಮ್ ಇಲ್ಲಿ, ಬೈ ದಿಸ್ ಟೈಮ್ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ ಅಲ್ವಾ, ನೀವು ಹೇಳ್ತಾ ಇರ್ತೀರಾ ನೋಡ್ತಾ ವಿಡಿಯೋ. ಎನಿವೆ, ರೂಟ್ ಎಕ್ಸ್ ಪ್ಲಸ್ 4 ಇಸ್ ದ ಪ್ರಾಬ್ಲಮ್. ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ರೂಟ್ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು ಟಿ. Equation number 1. Squaring on both the sides. X plus 4 is equal to t square. Differentiate. ಈಗ ನೋಡೋಣ ಒಂದ್ಸರಿ ನೋಡಿ. ಈಗ ಎಕ್ಸ್ ಇದೆ, ರೂಟ್ ಇದೇನೋ ಕನ್ವರ್ಟ್ ಆಗೋಯ್ತು, ಇದು ಟಿ. ಬಟ್ ಎಕ್ಸ್ ಇದೆ, ಎಕ್ಸ್ ಏನೋ ಒಂದು ಬೇಕಲ್ಲ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ. ಸೊ ಏನ್ ಮಾಡ್ತೀನಿ, ಎಕ್ಸ್ ಇಲ್ಲಿ ಅಪಿಯರ್ ಆಗಿದೆ, ಸೊ ಎಕ್ಸ್ ಗೋಸ್ಕರ ಏನ್ ಮಾಡ್ತೀನಿ, ಸ್ಕ್ವೇರ್ ಆದ್ಮೇಲೆ ನಾನು ಏನ್ ಮಾಡ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಮೈನಸ್ 4 ಅಂತ ಬರ್ಕೋತೀನಿ. ಇದಕ್ಕೂ ಒಂದು ಬಾಕ್ಸ್ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಏನ್ ಬರುತ್ತೆ ಇಲ್ಲಿ, 1 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಇಂಟು ಡಿ ಎಕ್ಸ್ ಪ್ಲಸ್ 4 is 0 is equal to ಇಲ್ಲಿ ಏನ್ ಬರುತ್ತೆ, 2t ಇಂಟು ಡಿ ಟಿ ಅಂತ ಬರುತ್ತೆ. ಸೊ 1 ಇಂಟು ಡಿ ಎಕ್ಸ್ ಏನು, ಡಿ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 2t ಇಂಟು ಡಿ ಟಿ. ಓಕೆ, ಸೊ ಇವಾಗ ಎಲ್ಲ ಕನ್ವರ್ಟ್ ಮಾಡೋಣ. ಇವಾಗ ಇಂಟಿಗ್ರಲ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ, ಎಕ್ಸ್ ಏನು, ಟಿ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಪ್ಲಸ್ 4 ಏನು, ಟಿ. ನೆಕ್ಸ್ಟ್ ಇಂಟು ಡಿ ಎಕ್ಸ್ ಏನು, ಡಿ ಎಕ್ಸ್ ಇಸ್ 2t ಇಂಟು ಡಿ ಟಿ. ನೋಡಿ ಇವಾಗ ತುಂಬಾ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಅಲ್ವಾ, ಸೊ ಇಲ್ಲಿರೋ ಟಿನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನಿದೆ ಇವಾಗ, 2 ಇದೆ, 2 ಇಸ್ ಎನಿವೇ ಕಾನ್ಸ್ಟೆಂಟ್, ಟಿ ಸ್ಕ್ವೇರ್ ಮೈನಸ್ 4 ಇಂಟು 2 ಇದೆ, 2 ತೆಗೆದು ಆಚೆಗಡೆ ಹಾಕ್ಬಿಡ್ತೀನಿ. 2 ಆಚೆಗಡೆ ಹಾಕಿದ್ರೆ ಏನ್ ಉಳಿತು, ಟಿ ಸ್ಕ್ವೇರ್ ಮೈನಸ್ 4 ಇಂಟು ಇದಿಷ್ಟು ಸೇರಿ ಟಿ ಸ್ಕ್ವೇರ್ ಮೈನಸ್ 4 ಇಂಟು ಡಿ ಟಿ. ಸೊ ಇವರ್ ಇಂಟಿಗ್ರಲ್ ಸ್ಪ್ಲಿಟ್ ಮಾಡೋಣ. ಇವಾಗ 2 ಹಾಗೆ ಬರೀತೀನಿ, ಒಳಗಡೆ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಇಂಟಿಗ್ರಲ್ ಆಫ್ ಟಿ ಸ್ಕ್ವೇರ್ ಇಂಟು ಡಿ ಟಿ, ಮೈನಸ್ ಇದೆ ಮೈನಸ್ ಬರೀತೀನಿ, ಇಂಟಿಗ್ರಲ್ ಆಫ್ 4 ಇಂಟು ಡಿ ಟಿ. ಸೊ ಏನ್ ಬರುತ್ತೆ ಇಲ್ಲಿ, 2 ಇಂಟು ಇಂಟಿಗ್ರಲ್ ಆಫ್ ಟಿ ಸ್ಕ್ವೇರ್ ಇಂಟು ಡಿ ಟಿ ಅಂದ್ರೆ ಟಿ ಕ್ಯೂಬ್ ಬೈ 3 ಮೈನಸ್ 4 ಏನಾಗುತ್ತೆ, 4 ಇಸ್ ಅಗೇನ್ ಅ ಕಾನ್ಸ್ಟೆಂಟ್, ಇದು ಆಚೆ ಕಡೆ ಬರುತ್ತೆ, 1 ಇದೆ ಒಳಗಡೆ. ಸೊ ಮೈನಸ್ 4t ಪ್ಲಸ್ ಸಿ ಅಂತ ಬರುತ್ತೆ. ಟಿ ಫೇವರ್ ನ ರಿಟರ್ನ್ ಮಾಡ್ಬಿಡಿ. ಟಿ 2 ಇಂಟು ಟಿ ಕ್ಯೂಬ್ ಏನಿತ್ತು, ಟಿ ಕ್ಯೂಬ್ ಅಲ್ವಾ, ಟಿ ವಾಸ್ ರೂಟ್ ಎಕ್ಸ್ ಪ್ಲಸ್ 4. ಸೊ ರೂಟ್ ಎಕ್ಸ್ ಪ್ಲಸ್ 4 ಟು ದ ಪವರ್ 3 ಹೋಲ್ ಡಿವೈಡೆಡ್ ಬೈ 3 ಮೈನಸ್ 4 ಇಂಟು ರೂಟ್ ಎಕ್ಸ್ ಪ್ಲಸ್ 4 ಪ್ಲಸ್ ಸಿ ಇತ್ತು, ಅದನ್ನ ಹಂಗೆ ಬನ್ನಿ. ಓಕೆ, ಡನ್. ನೆಕ್ಸ್ಟ್ ಕ್ವೆಶನ್ ಲೆವೆಲ್ 3 ಇಲ್ಲಿಂದ ಎಕ್ಸ್ ಕ್ಯೂಬ್ ಮೈನಸ್ 1 ಟು ದ ಪವರ್ 1/3 ಇಂಟು ಎಕ್ಸ್ ಟು ದ ಪವರ್ 5 ಇಂಟು ಡಿ ಎಕ್ಸ್. ಓಕೆ, ಈಗ ನೋಡಿ ಸೇಮ್ ಪವರ್ಸ್ ಅಪಿಯರ್ ಆಗ್ತಾ ಇದ್ರೆ ಸಬ್ಸ್ಟಿಟ್ಯೂಷನ್ ಮಾಡಕ್ ಒಂದು ಐಡಿಯಾ ಬರುತ್ತೆ. ಎಕ್ಸ್ ಪವರ್ 5 ಇದೆ, ಇದನ್ನ ಏನಾದ್ರೂ ಮಾಡಿ ಆ ಕಡೆ ಇರೋ ಬ್ರಾಕೆಟ್ ಅಲ್ಲಿ ಎಕ್ಸ್ ಪವರ್ 3 ಆ ಫಾರ್ಮ್ ತರ್ಬೋದಾ, ಅಂದ್ರೆ ಆ ಎಕ್ಸ್ ಪವರ್ 5 ಅಲ್ಲಿ ನನಗೆ ಎಕ್ಸ್ ಪವರ್ 3 ಅಪಿಯರ್ ಆಗ್ಬೇಕು, ಆ ಫಾರ್ಮ್ ತರ್ಬೋದಾ. ಎ ಪವರ್ ಎಂ ಪ್ಲಸ್ ಎನ್ ಅಂತ ಕೊಟ್ಟಿದ್ರೆ, ಸಪೋಸ್ ದೇ ಹ್ಯಾವ್ ಗಿವನ್ ದಿಸ್ ಫಾರ್ಮ್, ನೀವೇನ್ ಮಾಡ್ಬೋದು ಇದನ್ನ, ಯು ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಎ ಪವರ್ ಎಂ ಇಂಟು ಎ ಪವರ್ ಎನ್. ಈಗ ನಿಮ್ಮ ಹತ್ರ ಎಕ್ಸ್ ಪವರ್ 5 ಇದೆ, ಕ್ಯಾನ್ ಯು ರೈಟ್ ದಿಸ್ ಸಿನ್ಸ್ ಯು ವಾಂಟ್, ನಿಮಗೆ ಆ 3 ಪವರ್ ಬೇಕಾಗಿರೋದ್ರಿಂದ ಕ್ಯಾನ್ ಯು ರೈಟ್ ಇಟ್ ಎಕ್ಸ್ ಪವರ್ 3 ಇಂಟು ಎಕ್ಸ್ ಪವರ್ 2 ಬರಿಬೋದಲ್ವಾ.
ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಎಕ್ಸ್ ಪವರ್ 5 ವಾಪಸ್ ಇಲ್ಲಿ ಒಳಗಡೆ ಬರ್ತೀನಿ. ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ 3 ಮೈನಸ್ 1 ಟು ದ ಪವರ್ 1/3. ಈ ಎಕ್ಸ್ ಪವರ್ 5 ಏನ್ ಮಾಡ್ತೀನಿ, ಎಕ್ಸ್ ಪವರ್ 3 ಇಂಟು ಎಕ್ಸ್ ಪವರ್ 2 ಇಂಟು ಡಿ ಎಕ್ಸ್ ಅಂತ ಬರೀತೀನಿ. ಮೈ ಹೋಲ್ ಐಡಿಯಾ ಇಸ್ ವೆರಿ ಸಿಂಪಲ್. ಒಳಗಡೆ ಬ್ರಾಕೆಟ್ ಒಳಗಡೆ ಏನೋ ಇದೆ ಅದೇ ಇಲ್ಲಿ ಅಪಿಯರ್ ಆದ್ರೆ ಮೇ ಬಿ ನನಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಟರ್ಮ್ ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಮೈನಸ್ 1 ಟು ದ ಪವರ್ 1/3 ಅಂತ ಕೊಟ್ಟಿದ್ದಾರೆ. ಈಗ ಪವರ್ 1/2 ಇದ್ರೆ ಇಟ್ ಈಸ್ ರೂಟ್, 1/3 ಇದ್ರೆ ಏನು ಕ್ಯೂಬ್ ರೂಟ್. ರೂಟೇ ಪ್ರಾಬ್ಲಮ್ ನನ್ಗೆ ಅಂದ್ರೆ ಕ್ಯೂಬ್ ರೂಟ್ ಪ್ರಾಬ್ಲಮ್ ಅಲ್ವಾ. ಸೊ ನೀವೇನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇವಾಗ, ಯು ಶುಡ್ ಸಬ್ಸ್ಟಿಟ್ಯೂಟ್ ಫಾರ್ ಎಕ್ಸ್ ಕ್ಯೂಬ್ ಮೈನಸ್ 1 ಟು ದ ಪವರ್ 3. ಸೊ ಲೆಟ್ ಎಕ್ಸ್ ಕ್ಯೂಬ್ ಮೈನಸ್ 1 ಹೋಲ್ ಪವರ್ 1/3 ಬಿ ಈಕ್ವಲ್ ಟು ಟಿ. ಓಕೆ, ಸೊ ಏನ್ ಮಾಡ್ಬೇಕು ಇವಾಗ, ಸ್ಕ್ವೇರ್ ಇದ್ರೆ ನನಗೆ ರೂಟ್ ಇದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಇಲ್ಲಿ ಕ್ಯೂಬ್ ರೂಟ್ ಇದೆ, ಏನ್ ಮಾಡ್ಬೇಕು, ಈಕ್ವೇಶನ್ ನಂಬರ್ 1 ಯು ಹ್ಯಾವ್ ಟು ಕ್ಯೂಬ್ ಆನ್ ಬೋತ್ ದ ಸೈಡ್ಸ್. ಓಕೆ, ಸೊ ಏನಾಗುತ್ತೆ ಇವಾಗ ಕ್ಯೂಬ್ ಮಾಡಿದ್ರೆ ಫ್ರೀ ಆಗ್ಬಿಡುತ್ತೆ. ಸೊ ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ ಟು ಟಿ ಕ್ಯೂಬ್. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ, 3x ಸ್ಕ್ವೇರ್ ಮೈನಸ್ 0 3x ಸ್ಕ್ವೇರ್ ಮೈನಸ್ 0 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ಇಂಟು ಡಿ ಟಿ. ಓಕೆ, ಸೊ ಮೈನಸ್ 0 ತೆಗೆದುಕೊಳ್ಳೋಣ. 3x ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು 3t ಸ್ಕ್ವೇರ್ ಇಂಟು ಡಿ ಟಿ. ಸೊ 3 and 3 ಎರಡು ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಇಂಟು ಡಿ. ಏನ ಯೂಸ್ ಆಗುತ್ತಾ ಇದರಿಂದ ನನಗೆ, ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಲ್ಲಿದೆ ನೋಡಿ, ಐ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಟಿ ಸ್ಕ್ವೇರ್ ಇಂಟು ಡಿ ಟಿ. ಓಕೆ, ಡನ್. ನೆಕ್ಸ್ಟ್ ಇದೇನೋ ಸಬ್ಸ್ಟಿಟ್ಯೂಷನ್ ರೆಡಿ ಇತ್ತು, ಅದು ಟಿ ಆಯ್ತು. ಬಟ್ ಇದು ಎಕ್ಸ್ ಕ್ಯೂಬ್ ಪ್ರಾಬ್ಲಮ್ ಮಾಡ್ತಿದ್ಯಲ್ಲ, ಈಗ ಈ ಬರ್ದಿರೋ ಸ್ಟೆಪ್ಸ್ ಅಲ್ಲಿ ಎಲ್ಲಾದ್ರೂ ಎಕ್ಸ್ ಕ್ಯೂಬ್ ಅಪಿಯರ್ ಆಗಿದೆ ನೋಡಿ, ಇಲ್ಲಿ ಕ್ಯೂಬ್ ರೂಟ್ ಅಲ್ಲಿ ಇಟ್ಟು, ಬಟ್ ಯು ಕ್ಯಾನ್ ಸಿ ಎಕ್ಸ್ ಕ್ಯೂಬ್ ಇಯರ್, ಕರೆಕ್ಟಾ. ಸೊ ಈ ಇಕ್ವೇಶನ್ ಇಂದ ನಾನು ಏನ್ ಬರಿಬಹುದು, ಎಕ್ಸ್ ಕ್ಯೂಬ್ ನ ಏನಂತ ನಾನು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಟಿ ಕ್ಯೂಬ್ ಪ್ಲಸ್ 1 ಅಂತ ಬರಿಬಹುದು. ಇದಕ್ಕೂ ಒಂದು ಬಾಕ್ಸ್ ಹಾಕ್ತೀನಿ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಟಿ ಕ್ಯೂಬ್ ಪ್ಲಸ್ 1. ಓಕೆ, ಫೈನಲಿ ಎಲ್ಲ ಇಂಟಿಗ್ರಲ್ ಕನ್ವರ್ಟ್ ಆಗಿದೆ. ಸೊ ಇಂಟಿಗ್ರಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಂಟಿಗ್ರಲ್ ಆಫ್ ಫಸ್ಟ್ ಟರ್ಮ್ ಟಿ, ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಇತ್ತು, ಎಕ್ಸ್ ಕ್ಯೂಬ್ ಏನಾಯ್ತು, ಟಿ ಕ್ಯೂಬ್ ಪ್ಲಸ್ 1 ಆಯ್ತು. ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಯ್ತು, ಟಿ ಸ್ಕ್ವೇರ್ ಇಂಟು ಡಿ ಟಿ ಆಯ್ತು. ಓಕೆ, ಸೊ ಡಿ ಟಿ ನಲ್ಲೇ ಇಟ್ಕೋತೀನಿ, ಟಿ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ತೀನಿ. ಇಂಟಿಗ್ರಲ್ ಆಫ್ ಟಿ ಕ್ಯೂಬ್ ಇಂಟು ಟಿ ಕ್ಯೂಬ್ ಪ್ಲಸ್ 1 ಇಂಟು ಡಿ ಟಿ. ಇವಾಗ ತಿರ್ಗಾ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಂಟಿಗ್ರಲ್ ಆಫ್ ಟಿ ಪವರ್ 6 ಪ್ಲಸ್ ಟಿ ಪವರ್ 6 ಇಂಟು ಡಿ ಟಿ ಪ್ಲಸ್ ಇಂಟಿಗ್ರಲ್ ಆಫ್ ಟಿ ಪವರ್ 3 ಇಂಟು ಡಿ ಟಿ ಆಗುತ್ತೆ. ಎಲ್ಲ ಇಂಟಿಗ್ರೇಟ್ ಮಾಡೋಣ ಈಗ. ಟಿ ಪವರ್ 7 ಡಿವೈಡೆಡ್ ಬೈ 7 ಪ್ಲಸ್ ಟಿ ಪವರ್ 6 ಸಾರಿ 3 ಅಲ್ವಾ. ಸೊ ಟಿ ಪವರ್ 4 divided by 4 plus c. Please substitute the values of 7 t value substitute ಮಾಡಿ, your answer is ready. Okay, ಈ ಜಾಗ ಬಿಟ್ಟರೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, your answer is ready. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವೆಶ್ಚನ್, x square divided by 2 plus 3x cube whole cube. ನೋಡಿ ಇಷ್ಟು ಪ್ರಾಬ್ಲಮ್ ಆಗಿದೆ ಅಲ್ವಾ. ಇನ್ಮೇಲಿಂದ ಆದ್ರೂ ನೀವು ಡೈರೆಕ್ಟ್ ಆಗಿ ಆ ಟರ್ಮ್ ನೋಡಿದ ತಕ್ಷಣ ಎಕ್ಸ್ ಸ್ಕ್ವೇರ್ ಎಲ್ಲಿ ಬರುತ್ತೆ ಅದನ್ನೆಲ್ಲ ನೀವು ಗೆಸ್ ಮಾಡೋ ಕೆಪಾಸಿಟಿ ಬಂದಿರುತ್ತೆ. ಓಕೆ, ಈಗ ನೋಡಿ 2 plus 3x cube ಇದನ್ನ ಟಿ ತಗೋತೀನಿ, ಯಾಕಂದ್ರೆ ಇದ್ರಲ್ಲಿ ನಾನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಸ್ ಎನಿವೇ ಕಾನ್ಸ್ಟೆಂಟ್ ನೋಡಿದ ತಕ್ಷಣ ಡಿಸೈಡ್ ಆಗ್ಬಿಡಿ ಅದು 0ನೇ. 3 ಇಂಟು ಎಕ್ಸ್ ಕ್ಯೂಬ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಟರ್ಮ್ ಬರುತ್ತೆ, ಮೇ ಬಿ ನಾನು ಏನಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರೀ 2 plus 3x cube ತಗೋಬೇಕಾ ಅಥವಾ ಫುಲ್ ಡಿನಾಮಿನೇಟರ್ ತಗೋಬೇಕಾ? ಫುಲ್ ಡಿನಾಮಿನೇಟರ್ ಅವಶ್ಯಕತೆ ಇಲ್ಲ, ಯಾಕೆ, ಅದು ಪವರ್ ಇದೆ. ಸೊ ನೀವು ಒಳಗಡೆ ಟಿ ತಗೊಂಡ್ರೆ ಟಿ ಕ್ಯೂಬ್ ಆಗುತ್ತೆ ಅಷ್ಟೇ ಅದು. ಸೊ ಪವರ್ ಇಂದ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಸಿಗುತ್ತಾ? ಇಲ್ಲ, ಕರೆಕ್ಟಾ. ಸೊ ಬರೀ ಡಿನಾಮಿನೇಟರ್ ನ ಮಾತ್ರ ತಗೋತೀನಿ, ಅವಾಯ್ಡಿಂಗ್ ದ ಪವರ್. ಸೊ ಏನ್ ಬರುತ್ತೆ, ಲೆಟ್ 2 plus 3x cube ಬಿ ಈಕ್ವಲ್ ಟು ಟಿ ಅಂತ ತಗೋತೀನಿ, ಈಕ್ವೇಶನ್ ನಂಬರ್ 1. ಅಂಡ್ ಆಬ್ವಿಯಸ್ಲಿ ಇಲ್ಲಿ ಇಂಟಿಗ್ರಲ್ ಇದು dx. ಓಕೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0, ಇಲ್ಲೇನ್ ಬರುತ್ತೆ 3 ಇಂಟು 3 ಕಾನ್ಸ್ಟೆಂಟ್, ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಇಂಟು dx ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು dt. ಸೊ 3 ಇಂಟು 3 ಏನು 9x ಸ್ಕ್ವೇರ್ ಇಂಟು dx ಇಸ್ ಈಕ್ವಲ್ ಟು dt ಬರುತ್ತೆ. ನಿಮಗೆ ಬೇಕಿರೋದೇನು ಎಕ್ಸ್ ಸ್ಕ್ವೇರ್ ಇಂಟು dx, ಸೊ ಅದು ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು. 9 ಎಕ್ಸ್ಟ್ರಾ ಇದೆ, ತೆಗೆದು ಆ ಕಡೆ ಬಿಸಾಕ್ಬಿಡಿ ಅದನ್ನ. ಎಕ್ಸ್ ಸ್ಕ್ವೇರ್ ಇಂಟು dx ಇಸ್ ಈಕ್ವಲ್ ಟು dt ಡಿವೈಡೆಡ್ ಬೈ 9. ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ಕರೀತೀವಿ. ಸೊ 1 and ಸ್ಟಾರ್ ಎರಡನ್ನು ಇವಾಗ ಕನ್ವರ್ಟ್ ಮಾಡಿ, ಇಂಟಿಗ್ರಲ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು dx ಏನಾಗುತ್ತೆ, dt ಬೈ 9 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 2 plus 3x ಕ್ಯೂಬ್ ಏನಾಗುತ್ತೆ, ಇಟ್ ವಿಲ್ ಬಿ ಟಿ. ನಾವು ಬರೀ ಆ ಪಾರ್ಟ್ ನ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿರೋದು, ಸೊ ಪವರ್ ಬರುತ್ತೆ ಇದಕ್ಕೆ ಇಂಟು dt.
ನೋಡಿ ಒಂದು ಕಾನ್ಸ್ಟೆಂಟ್ ಮುಚ್ಚಿಟ್ಕೊಂಡ್ ಬಂದ್ಬಿಟ್ಟಿದೆ, ಡಿ ಟಿ ಅಂತ ತೋರ್ಸ್ಕೊಂಡು ಒಳಗೆ ಬಂದ್ಬಿಟ್ಟಿದೆ, ತೆಗೆದು ಆಚೆ ಬಿಸಾಕಿ ಕಾನ್ಸ್ಟೆಂಟ್ ನ. ಐ ಇಸ್ ಈಕ್ವಲ್ ಟು 1/9 ಇಂಟಿಗ್ರಲ್ ಆಫ್ ಡಿ ಟಿ ಇದೆ. ಸಾರಿ, ಇಲ್ಲಿ ಡಿ ಟಿ ಬರಿಬಾರ್ದು, ಅವಾಗ ಡಿ ಟಿ ಆಲ್ರೆಡಿ ಇದೆ ಅಲ್ವಾ. ಸೊ ಏನ್ ಬರುತ್ತೆ, 1/t³ ಇಂಟು ಡಿ ಟಿ ಬರುತ್ತೆ. 1/t³ ನೋಡಿ, ನಂಗೆ ಪವರ್ ಕೆಳಗಡೆ ಇದ್ದಾಗ ನಿಜ ಮಾಡಕ್ ಬರಲ್ಲ. ಸೊ ಬೆಟರ್ ಲೆಟ್ಸ್ ಬ್ರಿಂಗ್ ಇಟ್ ಟು ನ್ಯೂಮರೇಟರ್. ಏನಾಗುತ್ತೆ, ಇಂಟಿಗ್ರಲ್ ಆಫ್ ಟಿ ಪವರ್, ಇಲ್ಲಿ ಪಾಸಿಟಿವ್ ಇದ್ರೆ ಮೇಲ್ ಬಂದಾಗ ನೆಗೆಟಿವ್ ಪವರ್ ಆಗುತ್ತೆ, ಇಂಟು ಡಿ ಟಿ. ಇಂಟಿಗ್ರೇಟ್ ಮಾಡಿ ಇವಾಗ. 1/9 ಟಿ ಟು ದ ಪವರ್ -3 + 1 ಡಿವೈಡೆಡ್ ಬೈ -3 + 1 ಪ್ಲಸ್ ಸಿ. ಸೊ ಇದಿಷ್ಟನ್ನ ಇವಾಗ ನಾರ್ಮಲ್ ಸಿಂಪ್ಲಿಫೈಡ್ ಫಾರ್ಮ್ ತಗೊಂಡ್ಬನ್ನಿ. 1/9 ಇಂಟು ಇದೇನಾಗುತ್ತೆ, ಟಿ ಪವರ್ -2 ಡಿವೈಡೆಡ್ ಬೈ -2 ಡಿವೈಡೆಡ್ ಬೈ -2 ಪ್ಲಸ್ ಸಿ. 9 ಇಂಟು -2 ಏನು, -18. ಸೊ 1/-18 ಟಿ ಪವರ್ -2 ಇದೆ, ಟಿ ಪವರ್ -2 ನ ಕೆಳಗಡೆ ಕಳಿಸಿದ್ರೆ -2 ಇರೋದು ಪಾಸಿಟಿವ್ ಆಗುತ್ತೆ, ಕರೆಕ್ಟಾ. ಇಂಟು 1/t² ಪ್ಲಸ್ ಸಿ. ಅಂಡ್ ಆಬ್ವಿಯಸ್ಲಿ ಟಿ ವ್ಯಾಲ್ಯೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ your answer is ready. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. 20-25 ಇದೆ. ಓಕೆ, ಸೊ ಆಬ್ವಿಯಸ್ಲಿ ಒಂದು 40-45 ಮಿನಿಟ್ಸ್ ಅಂತ ಹಾಗೆ ಆಗುತ್ತೆ. ಅಂಡರ್ಸ್ಟ್ಯಾಂಡ್, ಆ ಲೆವೆಲ್ ಆಫ್ ಕ್ವೆಶನ್ಸ್ ನ ಅರ್ಥ ಮಾಡ್ಕೊಳ್ಳಿ. ನಾನು ಗೊತ್ತು ಒಂದೇ ಫ್ಲೋ ಹೋಗ್ತಾ ಇದೀನಿ ಅಂತ, ಈಗ ನಾ ಮಧ್ಯ ಮಾತಾಡ್ಸಕ್ಕಾಗಲ್ಲ, ಕ್ಲಾಸ್ ರೂಮ್ ತರ ಅಲ್ವಾ ಇದು ನಿಮ್ಗೆ ಎಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗುತ್ತೋ ಅಷ್ಟು ಬೇಗ ಮುಗಿಸ್ತಾ ಇದೀನಿ. ಸೊ ಜಸ್ಟ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಇರುತ್ತೆ. 1/x ಇಂಟು ಲಾಗ್ ಎಕ್ಸ್, ಇದು ಹೇಳದೇ ಬೇಡ ನಿಮ್ಗೆ. ಬೈ ದಿಸ್ ಟೈಮ್ ನೀವು 1/x ಲಾಗ್ ಎಕ್ಸ್ ನೋಡಿ ಏನ್ ತಗೋಬೇಕು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ. ಆಬ್ವಿಯಸ್ಲಿ ಲಾಗ್ ಎಕ್ಸ್ ತಗೋಬೇಕು. ಲಾಗ್ ಎಕ್ಸ್ ಈಕ್ವಲ್ಸ್ ಟಿ. ಅಗೇನ್ ಇಲ್ಲಿ ಏನಕ್ಕೆ ಈ ಪ್ರಾಬ್ಲಮ್ ನಾನು ತಗೊಂಡಿದ್ದೀನಿ ವಾಂಟೆಡ್ಲಿ ಅಂದ್ರೆ, ಕೆಲವರು ಫುಲ್ ತಗೊಂಡ್ಬಿಡ್ತಾರೆ. ಅವಶ್ಯಕತೆ ಇಲ್ಲ, ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತಗೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿತ್ತು, ನಾನು ಇದು ಬೇಕು ಅಂದ್ರೆ ಇದು ಬೇಕು, ಇದು ಸಿಗುತ್ತೆ ಅಂದ್ರೆ ಅದು ಬೇಕು ಅಂತ, ಕರೆಕ್ಟಾ. ಸೆಕೆಂಡ್ ಅಲ್ಲಿ ಏನಾಯ್ತು, ಸ್ವಲ್ಪ ನಿಮಗೆ ಚೂಸಿಂಗ್ ಆಪ್ಷನ್ಸ್ ಇರ್ಲಿಲ್ಲ. ಥರ್ಡ್ ಲೆವೆಲ್ ಏನಿತ್ತು, ಇವಾಗ ನೀವ್ ಏನ್ ಮಾಡ್ತಿದ್ದೀರೋ ಅದರಲ್ಲಿ ನಿಮಗೆ ಒಂದ್ 2-3 ಆಪ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಬೆಸ್ಟ್ ಸೂಟೇಬಲ್ ಯಾವ್ದೋ ಅದನ್ನ ನೀವು ಚೂಸ್ ಮಾಡಬೇಕು. ಓಕೆ, ಸೊ ಲಾಗ್ ಎಕ್ಸ್ ಈಕ್ವಲ್ಸ್ ಟಿ, ಡಿಫ್ರೆನ್ಶಿಯೇಟ್ 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಸೊ ದಿಸ್ ವಿಲ್ ಬಿ ಇಕ್ವೇಶನ್ ನಂಬರ್ 1, ದಿಸ್ ವಿಲ್ ಬಿ ಇಕ್ವೇಶನ್ ಸ್ಟಾರ್. ಎರಡನ್ನು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಐ ಸಬ್ಸ್ಟಿಟ್ಯೂಟ್ ಇನ್ ಇಂಟಿಗ್ರಲ್. ಇಂಟಿಗ್ರಲ್ ಈಕ್ವಲ್ಸ್ ಏನಾಗುತ್ತೆ, 1/x ಇಂಟು ಡಿ ಎಕ್ಸ್ ಏನೋ, ಇಟ್ ಇಸ್ ಜಸ್ಟ್ ಡಿ ಟಿ ಡಿವೈಡೆಡ್ ಬೈ ಲಾಗ್ ಎಕ್ಸ್ ಟು ದ ಪವರ್ ಎಮ್ ಏನೋ, ಟಿ ಟು ದ ಪವರ್ ಎಮ್. ಓಕೆ, ಸೊ ಟಿ ಟು ದ ಪವರ್ ಎಮ್ ಇದ್ರೆ ನನಗೆ ಡಿನಾಮಿನೇಟರ್ ಪವರ್ ಇದ್ದಾಗ ನಿಜ ಬರೋಲ್ಲ ಮಾಡಕ್ಕೆ. ಸೊ ಏನ್ ಮಾಡ್ಬೋದು, ಇಂಟಿಗ್ರಲ್ ಆಫ್ ಟಿ ಟು ದ ಪವರ್ -m ಇಂಟು ಡಿ ಟಿ. ಲಾಸ್ಟ್ ಪ್ರಾಬ್ಲಮ್ ಮಾಡ್ದಂಗೆ ಏನ್ ಬರುತ್ತಿದೋ, ಟಿ ಟು ದ ಪವರ್ -m+1 ಡಿವೈಡೆಡ್ ಬೈ -m+1 ಪ್ಲಸ್ ಸಿ. ಓಕೆ, ಈಗ ಟಿ ಫೇವರ್ ನ ರಿಟರ್ನ್ ಮಾಡ್ಬಿಡಿ. ಟಿ ಏನೋ ಲಾಗ್ ಎಕ್ಸ್ ಟು ದ ಪವರ್ -m+1 ಡಿವೈಡೆಡ್ ಬೈ -m+1 ಪ್ಲಸ್ ಸಿ. ಮುಗೀತು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. x/9 - 4x². ಆಬ್ವಿಯಸ್ಲಿ ಇಂಟಿಗ್ರಲ್ ಆಫ್ x ಇಂಟು ಡಿ ಎಕ್ಸ್ ಇದು. ಓಕೆ, ಸೊ ನೋಡಿ ಎಕ್ಸ್ ಅಪಿಯರ್ ಆಗುತ್ತಾ, ಇದನ್ನ ನಾನು ಟಿ ಅಂತ ತಗೊಂಡ್ರೆ ಇದು ಕಾನ್ಸ್ಟೆಂಟ್ 0 ಬಿಟ್ಬಿಡಿ. x² ಇದೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ x ಬರುತ್ತೆ. ಸೊ ಏನ್ ಮಾಡ್ಬೇಕು, ಒಂದು ಐಡಿಯಾ ಬಂತು, ಯೂಸ್ ಮಾಡಿ ನೋಡೋಣ. 9 - 4x² ಇಸ್ ಈಕ್ವಲ್ ಟು ಟಿ. ಇದು 0 ಆಗುತ್ತೆ. -4 ಇಂಟು 2x ಇಂಟು ಡಿ ಎಕ್ಸ್ ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು ಡಿ ಟಿ. ಸೊ 0 ಮೈನಸ್ ಇದೇನಾಗುತ್ತೆ, -8x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ನಮಗ್ ಬೇಕಾಗಿರೋದು x ಇಂಟು ಡಿ ಎಕ್ಸ್, ಕರೆಕ್ಟಾ. ಎಕ್ಸ್ಟ್ರಾ ಇದೆ, ತೆಗೆದು ಆ ಕಡೆ ಹಾಕ್ಬಿಡಿ. x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು -dt ಡಿವೈಡೆಡ್ ಬೈ 80. ಓಕೆ, ಸೊ ಯಾವ್ದು ಇಕ್ವೇಶನ್ ನಂಬರ್ 1? ದಿಸ್ ಇಸ್ ಇಕ್ವೇಶನ್ ನಂಬರ್ 1, ದಿಸ್ ಇಸ್ ಇಕ್ವೇಶನ್ ಸ್ಟಾರ್. ಸೊ ಇಂಟಿಗ್ರಲ್ ಆಫ್ x ಇಂಟು ಡಿ ಎಕ್ಸ್ ಏನೋ, -dt ಡಿವೈಡೆಡ್ ಬೈ ಡಿ. ಇಲ್ಲಿ ಬಚ್ಚಿಟ್ಕೊಂಡು ಒಂದು ಕಾನ್ಸ್ಟೆಂಟ್ ಬರ್ತಾ ಇದೆ ಒಳಗಡೆ, ಹುಷಾರಾಗಿರಿ. 9 - 4x² ಇಸ್ ವಾಟ್, ಟಿ. ಓಕೆ, ಸೊ ಬಚ್ಚಿಟ್ಕೊಂಡು ಬಂದಿದ್ದಾರೆ, ಸಿಗಾಕೊಂಡ್ಬಿಟ್ರು. ಏನ್ ಮಾಡ್ಬೇಕು ನೀವು, ಆಚೆ ಕಡೆ ಬಿಸಾಕ್ಬಿಡಿ, ಮೈನಸ್ ಸಮೇತ ಬಿಸಾಕ್ಬಿಡಿ, ಸೈನು ಬೇಕಾಗಿಲ್ಲ. ಇಂಟಿಗ್ರಲ್ ಆಫ್ 1/t ಇಂಟು ಡಿ ಟಿ. 1/t ಏನು ಅವಾಗಿಂದ ಮಾಡ್ತಾ ಇದೀವಿ, -1/8 ಲಾಗ್ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ಲಾ ಇಲ್ಲೇ, 9 - 4x² ಪ್ಲಸ್ ಸಿ. ಇದೇನು ಲಾಗ್ ಆಯ್ತು ಅಂತ ಗೊತ್ತಾಯ್ತಲ್ವಾ. 1/t ಇಸ್ ಲಾಗ್ ಟಿ. ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಓಕೆ, ನೆಕ್ಸ್ಟ್ e⁻²x + 3. ಓಕೆ, ನೋಡಿ ಇಷ್ಟೊತ್ತು ನಮ್ಗೆ ನಾರ್ಮಲ್ ಡಿನಾಮಿನೇಟರ್ ನ್ಯೂಮರೇಟರ್ ಹೋಯ್ತು. ಇವಾಗ ಪವರ್ ಹತ್ರ ಇದೆ. ಸೊ e⁻²x + ಇದ್ದಾಗ ನಿಜವಾಗ್ಲೂ ಮಾಡಕ್ ಬರಲ್ಲ, ನೀವು ಏನೋ ಡೆರಿವೇಟಿವ್ ಫೈಂಡ್ ಮಾಡಕ್ ಆಗಲ್ಲ. ಸೊ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಯಾವ್ದಿದೆಯೋ 2x + 3 ಅದನ್ನೇ ಟಿ ತಗೋತೀನಿ, ಡಿಫ್ರೆನ್ಶಿಯೇಟ್ ಮಾಡ್ತೀನಿ. 2 ಇಂಟು ಎಕ್ಸ್ ಇದೆ, ಸೊ 2 ಇಂಟು 1 ಇಲ್ಲೊಂದೇ ಕಡೆ ಬರೋದು, ಪ್ಲಸ್ 0 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ, ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, ಏನಕ್ಕೆ ಇದೆಲ್ಲ ಮಾಡ್ತಿರೋದು, ಕ್ವೆಶನ್ ಈ ತರ ಇದೆ.
ಸೊ ಏನ್ ಬರುತ್ತೆ 2 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಈಗ ನಿಮ್ಮ ಕ್ವೆಶನ್ ಅಲ್ಲಿ ಏನ್ ಅವೈಲಬಲ್ ಇದೆ? 2 ಡಿ ಎಕ್ಸ್ ಇದೆಯಾ, ಬರೀ ಡಿ ಎಕ್ಸ್ ಇದೆಯಾ? ಬರೀ ಡಿ ಎಕ್ಸ್ ಇದೆ. ಸೊ ಎಕ್ಸ್ಟ್ರಾ ಇದ್ರೆ ಏನ್ ಮಾಡ್ಬೇಕು? ಆ ಕಡೆ ತೆಗೆದು ಬಿಸಾಕ್ಬಿಡಿ ಆ ಕಡೆ. ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ 2. ಓಕೆ, ಸೊ ಡಿ ಟಿ ಡಿವೈಡೆಡ್ ಬೈ 2 ಅಂದ್ರೆ ಏನಾಗುತ್ತೆ? ಡಿ ಟಿ ಡಿವೈಡೆಡ್ ಬೈ 2 ಅಂದ್ರೆ ಇಲ್ಲಿಂದ ಏನ್ ಮಾಡ್ಬೇಕು ನೀವು? ಡಿ ಟಿ ಡಿವೈಡೆಡ್ ಬೈ 2 ಇರೋದ್ರಿಂದ ಇದನ್ನ ಈಕ್ವೇಶನ್ ಸ್ಟಾರ್ ಅಂತ ತಗೋಬೇಕು. ದಿಸ್ ವಿಲ್ ಬಿ ಈಕ್ವೇಶನ್ ದಿಸ್ ವಿಲ್ ಬಿ ಈಕ್ವೇಶನ್ ನಂಬರ್ 1 ಇದಲ್ಲ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಇಂಟಿಗ್ರಲ್ ಆಫ್ ಇ ಪವರ್ 2x ಪ್ಲಸ್ 3 ಏನೋ ಟಿ, ಡಿ ಎಕ್ಸ್ ಏನೋ ಡಿ ಟಿ ಬೈ 2, ಡಿ ಟಿ ಡಿವೈಡೆಡ್ ಬೈ 2. ಸೊ ನೋಡಿ ತಪ್ಸ್ಕೊಂಡ್ ಬಂದ್ಬಿಟ್ಟಿದೆ ಒಳಗಡೆ, ಆಚೆ ಬಿಸಾಕಿ ಅದನ್ನ. 1/2 ಇಂಟಿಗ್ರಲ್ ಆಫ್ ಇ ಪವರ್ ಟಿ ಇಂಟು ಡಿ ಟಿ. ಇಂಟಿಗ್ರಲ್ ಆಫ್ ಇ ಪವರ್ ಟಿ ಏನು? ಇ ಪವರ್ ಟಿ ನೇ ಬರುತ್ತೆ. ಸೊ 1/2 ಇಂಟು ಇ ಪವರ್ ಟಿ ಪ್ಲಸ್ ಸಿ ಬರುತ್ತೆ. ಸೊ ಇ ಪವರ್ ಟಿ ವ್ಯಾಲ್ಯೂ ಏನು? ಟಿ ವ್ಯಾಲ್ಯೂ ಇಸ್ 2x ಪ್ಲಸ್ 3 ಡಿವೈಡೆಡ್ ಬೈ 2 ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಎಕ್ಸ್ ಬೈ ಇ ಪವರ್ ಎಕ್ಸ್ ಸ್ಕ್ವೇರ್, ತಿರ್ಗಾ ಸೇಮ್ ಇಂಟಿಗ್ರಲ್ ಆಫ್ ಎಕ್ಸ್ ಬೈ ಇ ಪವರ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಓಕೆ, ಸೊ ಆಸ್ ಯೂಶುವಲ್ ನಮಗೆ ಇ ಪವರ್ ಎಕ್ಸ್ ಸ್ಕ್ವೇರ್ ಈ ತರ ವಿಚಿತ್ರವಾಗಿ ಯಾವತ್ತೂ ನೋಡಿಲ್ಲ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಡಿಫ್ರೆನ್ಶಿಯೇಟ್ ಮಾಡಿ. 2x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಓಕೆ, ನಮಗೆ ಇಲ್ಲಿ ಯಾವ್ದಾದ್ರು ಇಲ್ಲಿರೋ ಟರ್ಮ್ಸ್ ಕ್ವಶನ್ ಅಲ್ಲಿ ಬಂದಿದೆಯಾ? ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಎಕ್ಸ್ ಇಂಟು ಡಿ ಎಕ್ಸ್ ಏನಂತ ಬರೀಬೇಕು ನೀವು? ಡಿ ಟಿ ಡಿವೈಡೆಡ್ ಬೈ 2 ಅಂತ ಬರೀಬೇಕು. ಓಕೆ, ಸೊ ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನು? ಡಿ ಟಿ ಬೈ 2. ತಪ್ಪಿಸ್ಕೊಂಡೊಬ್ರು ಬರ್ತಾರೆ, ಹುಷಾರಾಗಿರಿ. ಇ ಪವರ್ ಎಕ್ಸ್ ಸ್ಕ್ವೇರ್ ಏನು? ಇಟ್ ಇಸ್ ಟಿ. ಸೊ ಫುಲ್ ಈಕ್ವೇಶನ್ ಟಿ ಎಲ್ ಆಗಿದೆ ಇವಾಗ. ಸೊ ತಪ್ಪಿಸ್ಕೊಂಡ್ ಬಂದಿರೋ ಆಚೆ ಕಡೆ ತಪ್ಪಬೇಕು ನೀವು. 1/2 ಇಂಟಿಗ್ರಲ್ ಆಫ್ 1 ಬೈ ಇ ಪವರ್ ಟಿ ಇಂಟು ಡಿ ಟಿ. ಪಾಸಿಟಿವ್ ಈ ತರ 1 ಬೈ ನಾವು ಫಾರ್ಮುಲಾನೇ ಓದಿಲ್ಲ ಈ ತರ ಅಲ್ವಾ? ಸೊ ಇಂಟಿಗ್ರಲ್ ಇಸ್ ಈಕ್ವಲ್ ಟು 1/2. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟಿಗ್ರಲ್ ಆಫ್ ಪಾಸಿಟಿವ್ ನ ನೆಗೆಟಿವ್ ಇ ಪವರ್ ಟಿ ಮೈನಸ್ ಟಿ ಇಂಟು ಡಿ ಟಿ ತರ ಬರೀ. ಸೊ ಏನಾಗುತ್ತೆ ಇದು? 1/2 ಇ ಪವರ್ ಮೈನಸ್ ಟಿ ಇದೆ. ಓಕೆ, ಇದನ್ನ ನೀವೇನಂತ ತಗೋಬಹುದು? ಇ ಪವರ್ ಎ ಎಕ್ಸ್ ಫಾರ್ಮ್ ಗೊತ್ತಲ್ವಾ? ಸೊ ಜಸ್ಟ್ ಥಿಂಕ್ ನಿಮ್ಮ ಹತ್ರ ಇ ಪವರ್ ಮೈನಸ್ 1 ಟಿ ಇದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಇದ್ರೆ ಏನ್ ಮಾಡ್ಬೇಕು ನೀವು? ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಎ ಮಾಡ್ಬೇಕು ಅಲ್ವಾ? ಸೊ ಇಲ್ಲೂ ಅದೇ ಮಾಡ್ತೀನಿ. ಇ ಪವರ್ ಮೈನಸ್ ಟಿ ಅದನ್ನ ಹಾಗೆ ಬರಿತೀನಿ, ಡಿವೈಡೆಡ್ ಬೈ -1 ಪ್ಲಸ್ ಸಿ. ಯಾಕೆ -1 ಬಂತು? ಬಿಕಾಸ್ ಇಲ್ಲಿ ನೆಗೆಟಿವ್ ಸೈನ್ ಇದೆ ಅದಕ್ಕೆ. ಓಕೆ, ಸೊ ಏನ್ ಬರಿಬಹುದು ಇದನ್ನ? -1/2 ಇ ಪವರ್ ಮೈನಸ್ ಟಿ ವ್ಯಾಲ್ಯೂ ಏನು? ಎಕ್ಸ್ ಸ್ಕ್ವೇರ್, ಇ ಪವರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರುತ್ತೆ. ದಿಸ್ ಇಸ್ ದ ಆನ್ಸರ್.